Hello ಮಕ್ಕಳೇ ಎಲ್ಲ ಹೇಗಿದ್ರಿ ವೆಲ್ಕಮ್ ಬ್ಯಾಕ್ ಟು ವಿಜ್ಞಾನ್ ಅಕಾಡೆಮಿ ವಿಡಿಯೋ ನಂಬರ್ 9 ಆಫ್ ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್. ಈ ವಿಡಿಯೋನಲ್ಲಿ ಡಿಸ್ಕಸ್ ಮಾಡ್ತೀವಿ ದ ಕಾನ್ಸೆಪ್ಟ್ ಆಫ್ ರೇಡಿಯೇಷನ್. ಹಿಂದಿನ 3 ವಿಡಿಯೋನಲ್ಲಿ 2 ಮೋಡ್ಸ್ ಆಫ್ ಹೀಟ್ ಟ್ರಾನ್ಸ್ಫರ್ ಅಂದ್ರೆ ಕಂಡಕ್ಷನ್ ಮತ್ತೆ ಕನ್ವೆಕ್ಷನ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಈ ವಿಡಿಯೋನಲ್ಲಿ ನಾವು ಡಿಸ್ಕಸ್ ಮಾಡ್ಲಿಕ್ಕೆ ಹೊರಟಿದ್ವಿ ದ ಕಾನ್ಸೆಪ್ಟ್ ಆಫ್ ರೇಡಿಯೇಷನ್. ರೇಡಿಯೇಷನ್ ಅಂದ್ರೆ ಏನು, ವಾಟ್ ಆರ್ ದ ಪಾಸಿಬಲ್ ಲಾಸ್, ಅಂದ್ರೆ what are the properties of radiation, everything we are going to discuss in this video. ಬನ್ನಿ ಯಾವುದೇ ರೀತಿಯಾಗಿರ್ತಕ್ಕಂಥ ಟೈಮ್ ವೇಸ್ಟ್ ಇಲ್ಲ. myself ಮುನಿರಾಜು and this is our ವಿಜ್ಞಾನ್ ಅಕಾಡೆಮಿ. ಪೆನ್ನು ಪೇಪರ್ ತಗೊಳ್ಳಿ, ನೋಟ್ಸ್ ಮಾಡ್ಕೊಳ್ಳಕ್ಕೆ ರೆಡಿ ಮಾಡ್ಕೊಳ್ಳಿ. ಸೊ ಫಸ್ಟ್ ಆಫ್ ಆಲ್ ರೇಡಿಯೇಷನ್ ಗೆ ಹೋಗಕ್ಕಿಂತ ಮೊದಲು we should know what is the meaning of electromagnetic wave. So what is the electromagnetic wave? Details second PUC ಅಲ್ಲಿ ಬರುತ್ತೆ. We'll study in detail about electromagnetic wave in the second PUC. So basic ನಮ್ಗೆ ಏನ್ ಬೇಕೋ ಅದನ್ನ ಮಾತ್ರ ಹೇಳ್ತೀವಿ. ನೋಡಿ, ಮ್ಯಾಕ್ಸ್ವೆಲ್ ಥಿಯರಿ ಪ್ರಕಾರ electromagnetic wave ಅನ್ನೋದು it consists of the varying electric field and magnetic field. I repeat, varying, constant ಇರಲ್ಲ, ವೇರಿ ಆಗ್ತಾ ಇರ್ತಕ್ಕಂಥ ಎಲೆಕ್ಟ್ರಿಕ್ ಫೀಲ್ಡ್ ಮತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ಆಸ್ ಒನ್ ಆರ್ ಪರ್ಪೆಂಡಿಕ್ಯುಲರ್ ಟು ಅದರ್, ಒಂದು ಇನ್ನೊಂದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ವೇವ್ ಈ ತರ ಪ್ರಾಪಗೇಟ್ ಆಗ್ತಿದ್ರೆ ಮುಂದೆ ಕಾಣಿಸ್ತಿರ್ಬೋದು, ಮ್ಯಾಗ್ನೆಟಿಕ್ ಫೀಲ್ಡ್ ಎಲೆಕ್ಟ್ರಿಕ್ ಫೀಲ್ಡ್ ಎರಡು ಪರ್ಪೆಂಡಿಕ್ಯುಲರ್ ಆಗಿ ವೇರಿ ಆಗ್ತಾ ಇರುತ್ತೆ. ಸೊ ದಿಸ್ ಇಸ್ ದ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್. ಸೊ ಅದ್ ನೀವು ನೋಡಿದಿರಾ ಎಲೆಕ್ಟ್ರೋಮ್ಯಾಗ್ನೆಟಿಕ್ ನೋಟ್ಸ್ ಅದು ಕಾಣಿಸಲ್ಲ, ಈ ತರಾನೇ ಇರುತ್ತೆ ಅಂತ ಎಕ್ಸಾಕ್ಟ್ ಆಗಿ ಹೇಳಲ್ಲ. ಥಿಯರಿ ಔಟ್ಕಮ್ಸ್ ಪ್ರಕಾರ, ರಿಸಲ್ಟ್ಸ್ ಪ್ರಕಾರ ಇಟ್ ಶುಡ್ ಹ್ಯಾವ್ ಕ್ಯಾರೆಕ್ಟರಿಸ್ಟಿಕ್ಸ್ ಲೈಕ್ ದಿಸ್, ಈ ತರ ಇರಬೇಕು. ಸೊ ನಮ್ಮ ಮುಂದೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಪಾಸ್ ಆಗ್ತದೆ, ಹಾಗಾದ್ರೆ ತೋರಿಸಿ ಸರ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್, ಎಲೆಕ್ಟ್ರಿಕ್ ಫೀಲ್ಡ್, ಮ್ಯಾಗ್ನೆಟಿಕ್ ಫೀಲ್ಡ್. ಐ ಕ್ಯಾನ್ ನಾಟ್ ಶೋ ದಟ್ ಒನ್. ಸೊ ಇಟ್ ಇಸ್ ವಾಟ್ ವಿ ಅಂಡರ್ಸ್ಟುಡ್. ಅಂದ್ರೆ ಈ ತರ ಪ್ರಾಪರ್ಟೀಸ್ ಇದೆ ಅಂದ್ರೆ ಲೈಟ್ ಗೆ ಇಟ್ ಶುಡ್ ಬಿಹೇವ್ ಲೈಕ್ ದಿಸ್. ಸೊ ಈಗಲೂ ನಮ್ಗೆ ಗೊತ್ತಿಲ್ಲ ಲೈಟ್ ಬಗ್ಗೆ ಡೀಟೇಲ್ ಆಗಿ. ಕೆಲವು ಥಿಯರೀಸ್ ಹೇಳ್ತವೆ ಲೈಟ್ ಅನ್ನೋದು ಪಾರ್ಟಿಕಲ್ ಅಂತ, ಕೆಲವು ಥಿಯರೀಸ್ ಹೇಳ್ತವೆ ಲೈಟ್ ಅನ್ನೋದು ವೇವ್ ಅಂತ ಹೇಳ್ತವೆ. ಇಲ್ಲಿ ನಮ್ಗೆ ಕಾಣಿಸ್ತಿದೆಯಲ್ಲ ವೇವ್, ಸೊ ಈ ತರ ವೇವ್ ಅಂತ ಹೇಳ್ತಾರೆ. ಸೆಕೆಂಡ್ PUC ನಲ್ಲಿ ಬರುತ್ತೆ ಡ್ಯುಯಲ್ ನೇಚರ್ ಆಫ್ ಮ್ಯಾಟರ್. ಸೊ ಈಗ ಸದ್ಯಕ್ಕೆ ನಾನು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ವಾಟ್ ಈಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್? ಇಟ್ ಈಸ್ ಅ ಟೈಮ್ ವೇರಿಂಗ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ವಿಚ್ ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್ ಅಂಡ್ also perpendicular to the direction of propagation. Propagation ಗೆ electric field perpendicular ಆಗಿರುತ್ತೆ, magnetic field perpendicular ಆಗಿರುತ್ತೆ. So that is what we understood of on concept of electromagnetic waves. ಸರ್ ಹಾಗಾದ್ರೆ electromagnetic waves ಅಂದ್ರೆ ಯಾವ್ಯಾವ ಬರುತ್ತೆ ಸರ್? ಸೊ ನಾನು ನಿಮ್ ಮುಂದೆ ಡಿಸ್ಪ್ಲೇ ಆಗ್ತಿರ್ತಕ್ಕಂಥದ್ದು ಎಲ್ಲವೂನೇ ನಮ್ಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ನಮ್ಗೆ ಗೊತ್ತಿರ್ತಕ್ಕಂಥ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಇದಕ್ಕೊಂದ ಮುಂದೆ ಇರ್ಬೋದು, ಹಿಂದೆ ಇರ್ಬೋದು, ಇದೆ. ಸೊ ಆಸ್ ಪರ್ ಅವರ್ ನಾಲೆಜ್ we know this set of electromagnetic waves. So ನೋಡಿ, ಒಂದ್ ಕಡೆಯಿಂದ ಎಲ್ಲಾ ಮ್ಯಾಗ್ನೆಟಿಕ್ ವೇವ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ನ ಒಂದು ಫೈಲ್ ಆಗಿ, ಒಂದು ಬಂಡಲ್ ಆಗಿ ಇಟ್ಟಿದ್ದೇನೆ. ಇದನ್ನೇ ನಾವು ಸ್ಪೆಕ್ಟ್ರಮ್ ಅಂತ ಕರಿತೀವಿ. ಸ್ಪೆಕ್ಟ್ರಮ್ ಇಸ್ ಅ ಕಲೆಕ್ಷನ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಫ್ರಮ್ ಒನ್ ವೇವ್ ಲೆಂತ್ ಟು ಅನದರ್ ವೇವ್ ಲೆಂತ್. ಸೊ ಎರಡು ಪರ್ಟಿಕ್ಯುಲರ್ ವೇವ್ ಲೆಂತ್ಸ್ ನಡುವೆ ಇರ್ತಕ್ಕಂಥ ಎಲ್ಲಾ ವೇವ್ ಲೆಂತ್ಸ್ ವೇವ್ಸ್ ಕಲೆಕ್ಟ್ ಮಾಡಿ ಒಂದ್ ಕಡೆ ಪ್ರೆಸೆಂಟ್ ಮಾಡಿದ್ರೆ ಇದನ್ನೇ ನಾವೇನಂತ ಕರಿತೀವಿ, ಸ್ಪೆಕ್ಟ್ರಮ್ ಅಂತ ಕರಿತೀವಿ. ಸಪರೇಟ್ ಚಾಪ್ಟರ್ ಇದೆ ಇದ್ರ ಬಗ್ಗೆ ಸೆಕೆಂಡ್ PUC ನಲ್ಲಿ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂತ. ಈಗ ಸದ್ಯಕ್ಕೆ ನಮ್ಗೆ ಎಷ್ಟು ಬೇಕು ಅಷ್ಟನ್ನ ಮಾತ್ರ ಡಿಸ್ಕಸ್ ಮಾಡ್ತಿದ್ದೀನಿ. ಸೊ ನೋಡಿ, ದ ಹೈಯೆಸ್ಟ್ ಎನರ್ಜೆಟಿಕ್ ರೇಡಿಯೇಷನ್ಸ್ ಆರ್ ಗಾಮಾ ರೇಡಿಯೇಷನ್, ಅದಾದ್ಮೇಲೆ ಎಕ್ಸ್ ರೇಸ್, ಅದಾದ್ಮೇಲೆ UV ರೇಸ್, ನೆಕ್ಸ್ಟ್ ವಿಸಿಬಲ್ ರೇಸ್. ನಮ್ಮ ಮುಂದೆ ಇದೆಯಲ್ಲ ವಿಸಿಬಲ್ ರೇಸ್, ನಮ್ಗೆ ಕಣ್ಣಿಗೆ ಕಾಣಿಸೋದು ಇವು ಮಾತ್ರ, ಇಷ್ಟು ಮಾತ್ರ ನಮ್ಗೆ ಕಣ್ಣಿಗೆ ಕಾಣಿಸುತ್ತೆ. ಸೊ ಇನ್ ಮಿಕ್ಕಿದೇನು ನಮ್ ಬರೀ ಕಣ್ಣಿಗೆ ಕಾಣಿಸಲ್ಲ. ಬೇರೆ ಬೇರೆ ರೇಡಿಯೇಷನ್ಸ್ ನ ನೋಡ್ಬೇಕಾದ್ರೆ ಬೇರೆ ಡಿವೈಸಸ್ ನ ಯೂಸ್ ಮಾಡ್ಬೇಕು. ಐ ಡಿಸ್ಕಸ್ ದೋಸ್ ಥಿಂಗ್ಸ್. ಸೊ ವಿಸಿಬಲ್ ರೇಸ್ ಆದ್ಮೇಲೆ ಯು ವಿಲ್ ಸಿ ಇನ್ಫ್ರಾರೆಡ್ ರೇಡಿಯೇಷನ್. ಸೊ ಇದು ನಮ್ಗೆ ಬೇಕಿರೋದು. ಸೊ ಈ ಇನ್ಫ್ರಾರೆಡ್ ರೇಡಿಯೇಷನ್ಸ್ ನೇ ನಾವು ಹೀಟ್ ರೇಡಿಯೇಷನ್ಸ್ ಅಂತ ಕರಿತೀವಿ. ಇದನ್ನ ಪ್ರೊಡ್ಯೂಸ್ ಮಾಡೋದು ಹೇಗೆ ಸರ್? ಯಾವುದೇ ಆಬ್ಜೆಕ್ಟ್ ಗ್ರೇಟರ್ ದ್ಯಾನ್ 0 ಡಿಗ್ರಿ ಸೆಲ್ಸಿಯಸ್ ಅಂದ್ರೆ, ಸಾರಿ, ಗ್ರೇಟರ್ ದ್ಯಾನ್ 0 ಕೆಲ್ವಿನ್ ಇದ್ರೆ ಅದು ಕೆಲವೊಂದು ಹೀಟ್ ರೇಡಿಯೇಷನ್ಸ್ ನ ಎಮಿಟ್ ಮಾಡುತ್ತೆ. ಅವುಗಳನ್ನೇ ನಾವೇನಂತ ಕರಿತೀವಿ, ಇನ್ಫ್ರಾರೆಡ್ ರೇಡಿಯೇಷನ್ಸ್ ಅಂತ ಕರಿತೀವಿ. ಸೊ ಯಾವುದೇ ಒಂದು ಹಾಟ್ ಬಾಡಿ ಅಥವಾ ಗ್ರೇಟರ್ ದ್ಯಾನ್ 0 ಕೆಲ್ವಿನ್ ಎನಿ ಬಾಡಿ, ಹಾಗಾದ್ರೆ ನಾನು ಎಮಿಟ್ ಮಾಡ್ತೇನೆ. ಎಸ್, ನಾನು ಕೂಡ ಇನ್ಫ್ರಾರೆಡ್ ರೇಡಿಯೇಷನ್ಸ್ ನ, ಥರ್ಮಲ್ ರೇಡಿಯೇಷನ್ಸ್ ನ ಎಮಿಟ್ ಮಾಡ್ತಾ ಇದ್ದೀನಿ. ಬಟ್ ನಿಮ್ಗೆ ಕಣ್ಣಿಗೆ ಕಾಣಿಸದೇ ಇರಬಹುದು. ಸೊ ಐ ವಿಲ್ ಟೆಲ್ ಯು ಹೌ ಟು ಡಿಟೆಕ್ಟ್ ದೋಸ್ ಥಿಂಗ್ಸ್. ಅದಾದ್ಮೇಲೆ ಇನ್ಫ್ರಾರೆಡ್ ರೇಡಿಯೇಷನ್ಸ್ ಆರ್ ದ ನಥಿಂಗ್ ಬಟ್ ಇಟ್ಸ್ ಅ category of electromagnetic waves, and next is microwaves, ಅದಾದ್ಮೇಲೆ ರೇಡಿಯೋ ವೇವ್ಸ್. ಸೊ ಇಷ್ಟು ವೇವ್ಸ್ ಬಗ್ಗೆ ಡೀಟೇಲ್ಸ್ ಸೆಕೆಂಡ್ PUC ಅಲ್ಲಿ ಇರುತ್ತೆ. ಈಗ ಸದ್ಯಕ್ಕೆ ನಾವು ಇನ್ಫ್ರಾರೆಡ್ ರೇಡಿಯೇಷನ್ಸ್ ಮಾತ್ರ ಸ್ಟಡಿ ಮಾಡ್ಲಿಕ್ಕೆ ಹೊರಟಿದ್ವಿ. ಸೊ ಎಲ್ಲಿಂದ ಪ್ರೊಡ್ಯೂಸ್ ಆಗುತ್ತೆ, ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎನರ್ಜೀಸ್ ಎಕ್ಸೆಟ್ರಾ ಎಕ್ಸೆಟ್ರಾ, ದಟ್ ಈಸ್ ದ ಥರ್ಮಲ್ ರೇಡಿಯೇಷನ್. ಬನ್ನಿ ಇವತ್ತಿನ ವಿಡಿಯೋ ಆಕ್ಚುಲ್ ಆಗಿ ಶುರು ಮಾಡೋಣ. The radiations, thermal radiations, any body
any body or object with the temperature greater than 0 Kelvin emits a thermal radiation. Emits thermal radiations. ಇವುಗಳನ್ನೇ ನಾವೇನಂತ ಕರಿತೀವಿ ಸೈಂಟಿಫಿಕ್ ಲ್ಯಾಂಗ್ವೇಜ್ ಅಲ್ಲಿ IR ರೇಸ್ ಅಂತ ಕರಿತೀವಿ ಅಥವಾ ಇನ್ಫ್ರಾರೆಡ್ ರೇಡಿಯೇಷನ್ಸ್ ಅಂತ ಕರಿತೀವಿ. ನೋಡಿ, ಯಾವುದೇ ಬಾಡಿನ ತಗೊಳ್ಳಿ, ಇದನ್ನ ನಿಮ್ ಕನ್ವಿನ್ಸ್ ಮಾಡ್ಬೇಕಾದ್ರೆ ಒಂದು ಎಕ್ಸಾಂಪಲ್ ತಗೊಂತೀನಿ ನೋಡಿ. ನೀವು ಯಾವ್ದಾದ್ರು ಒಂದು ಜಿಯೋಗ್ರಫಿ ಅಲ್ಲ, ನ್ಯಾಷನಲ್ ಜಿಯೋಗ್ರಫಿಕ್ ಚಾನಲ್ ಅಥವಾ ಅನಿಮಲ್ ಪ್ಲಾನೆಟ್ ಚಾನಲ್ ಅಲ್ಲಿ ಡಾಕ್ಯುಮೆಂಟ್ರಿ ನೋಡ್ತಿದ್ರೆ ಈ ಅನಿಮಲ್ಸ್, ಹುಲಿ, ಸಿಂಹ ಇಂಥವೆಲ್ಲ ನೈಟ್ ಟೈಮ್ ಕೂಡ ಬೇಟೆ ಆಡ್ತಿರ್ತಾವಪ್ಪ. ಗಮನಿಸಿದೀರಾ? ನಮ್ ಕಣ್ಣೇ ಕಾಣಲ್ಲ ನೈಟ್ ಟೈಮ್, ಪಕ್ಕದಲ್ಲಿ ಹಾವಿದ್ರು ಕಾಣಿಸಲ್ಲ. ಅವಕ್ಕೆ ಎಲ್ಲೋ ಇರ್ತಕ್ಕಂಥ ಜಿಂಕೆ, ಎಲ್ಲ ಅನಿಮಲ್ಸ್ ಎಲ್ಲ ಕಾಣ್ತಿರತ್ತೆ. ಸೊ ಬಿಕಾಸ್ ದೇ ಆರ್ ಗಿಫ್ಟೆಡ್ ವಿತ್ ಇನ್ಫ್ರಾರೆಡ್ ರೇಸ್ ಸೆನ್ಸರ್ಸ್. ಅಂದ್ರೆ ಅವು ಕಣ್ಣಿಗೆ ಇನ್ಫ್ರಾರೆಡ್ ರೇಸ್ ಕಾಣಿಸುತ್ತೆ. ಹಾಗಾದ್ರೆ ನಮ್ಗೆ ಯಾಕೆ ಸರ್ ಕಾಣಿಸಲ್ಲ? ಅದು ನೇಚರ್, ಐ ಡೋಂಟ್ ನೋ. ನಮ್ ಕಣ್ಣು ಎವಲ್ಯೂಷನ್ ಆಗಿರೋದು ಬರೀ ವಿಸಿಬಲ್ ರೇಸ್ಗೆ ಮಾತ್ರ. ಬಟ್ ಅನಿಮಲ್ಸ್ ಕ್ಯಾನ್ ಸಿ ದ ಇನ್ಫ್ರಾರೆಡ್ ರೇಡಿಯೇಷನ್. ಸೊ ನಾವು ನೋಡ್ಬೇಕಾದ್ರೆ ಸ್ಪೆಷಲೈಸ್ಡ್ ಗ್ಯಾಡ್ಜೆಟ್ಸ್ ನ ಹಾಕೋಬೇಕು. ಸೊ ನೀವೇನಾದ್ರೂ ದ ಉರಿ ಸರ್ಜಿಕಲ್ ಸ್ಟ್ರೈಕ್ ನೋಡಿದ್ರೆ, ನಾನು ಮೂವಿ ಬಗ್ಗೆ ಮಾತಾಡ್ತಾ ಇದ್ದೀನಿ, ಉರಿ ದ ಸರ್ಜಿಕಲ್ ಸ್ಟ್ರೈಕ್, ಅದು ಬೇಸ್ಡ್ ಆನ್ ಡಿಫೆನ್ಸ್ ಸೆಕ್ಟರ್ ಮೂವಿ. ಅದೇನಾದ್ರು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನಮ್ ಸೋಲ್ಜರ್ಸ್ ನೈಟ್ ಟೈಮ್ ಹೋಗ್ತಾರೆ ಟೆರರಿಸ್ಟ್ ಕ್ಯಾಂಪ್ ನ ಡೆಸ್ಟ್ರಾಯ್ ಮಾಡೋದಕ್ಕೆ. ನೈಟ್ ಟೈಮ್ ಕಾಣಿಸೋದಿಲ್ವಲ್ಲ ಸರ್, ಹೆಂಗ್ ಶೂಟ್ ಮಾಡ್ತಾರೆ ಅಂದ್ರೆ ದೇ ವೇರ್ ಆನ್ ಸ್ಪೆಷಲ್ ಕೈಂಡ್ ಆಫ್ ಆಪ್ಟಿಕಲ್ಸ್, ಒಂದು ಡಿವೈಸ್ ನ ವೇರ್ ಮಾಡ್ತಾರೆ. ಸೊ ಸುತ್ತಲೂ ನೋಡಿದಾಗ ಎಲ್ಲಿಂದ ಮನುಷ್ಯ ಇರ್ತಾನೋ ಅಲ್ಲಿ ಟೆಂಪರೇಚರ್ ಜಾಸ್ತಿ ಇರುತ್ತೆ. ಅಫ್ಕೋರ್ಸ್ ಬಾಡಿ ಟೆಂಪರೇಚರ್ 37°C ಅಂದ್ರೆ ಆಲ್ಮೋಸ್ಟ್ 310°C ಇರುತ್ತೆ, ಹೌದಾ? ಸೊ ಅಲ್ಲಿಂದ ರೇಡಿಯೇಷನ್ಸ್ ಬರ್ತಾ ಇರೋದು ಆ ಸ್ಪೆಕ್ಸ್ ಅಲ್ಲಿ ಕಾಣಿಸುತ್ತೆ. ಸ್ಪೆಷಲೈಸ್ಡ್ ಇನ್ಸ್ಟ್ರೂಮೆಂಟ್ ನಮ್ಗೆಲ್ಲ ಸಿಗಲ್ಲ, ಅದು ಟ್ರೈ ಮಾಡಬೇಡಿ, ಗೂಗಲ್ ಅಲ್ಲೆಲ್ಲ ಹುಡುಕಕ್ ಹೋಗ್ಬೇಡಿ. ಸೊ ಆ ಇನ್ಸ್ಟ್ರೂಮೆಂಟ್ಸ್ ಹಾಕೊಂಡ್ರೆ ಥರ್ಮಲ್ ರೇಡಿಯೇಷನ್ಸ್ ಎಲ್ಲಿಂದ ಬರ್ತಿದೆಯೋ ಅಲ್ಲಿ ಪ್ಯಾಚ್ ಕಾಣಿಸುತ್ತೆ. ಸೊ ಬೇಕಾದ್ರೆ ಗೂಗಲ್ ಅಲ್ಲಿ ಥರ್ಮಲ್ ಇಮೇಜ್ ಅಂತ ಒಂದು ಜಸ್ಟ್ ಗೂಗಲ್ ಮಾಡಿ, ಥರ್ಮಲ್ ಇಮೇಜ್ ಆಫ್ ಹ್ಯೂಮನ್ ಬಾಡಿ. ಅಂದ್ರೆ ನಮ್ಮ ಬಾಡಿ ಹೀಟ್ ಪ್ರಾಪರ್ಟೀಸ್ ಬೇಸ್ಡ್ ಆನ್ ಕೆಲವು ರೇಡಿಯೇಷನ್ಸ್ ನ ಎಮಿಟ್ ಮಾಡ್ತಾರೆ. ಅದನ್ನ ಕ್ಯಾಪ್ಚರ್ ಮಾಡಿದ್ರೆ ಯು ಕ್ಯಾನ್ ಡಿಟೆಕ್ಟ್ ಅಲ್ಲೇನೋ ಇದೆ ಅಂತ, ಹೈ ಟೆಂಪರೇಚರ್ ಬಾಡಿ ಇದೆ ಅಂತ ಡಿಟೆಕ್ಟ್ ಮಾಡಬಹುದು. ಸೊ ದಟ್ಸ್ ಹೌ ದ ಇನ್ಫ್ರಾರೆಡ್ ರೇಸ್ ವರ್ಕ್ಸ್. ಬೇಸಿಕಲಿ ದೇ ಆರ್ the radiations emitted by any object with greater than 0 Kelvin. ಅವುಗಳನ್ನೇ ನಾವು infrared rays ಅಂತ ಕರೀತೀವಿ. So let us see what are the properties of infrared rays. Properties of IR rays. So what are these? These are electromagnetic waves, EM waves. ಅಂದ್ರೆ already discuss ಮಾಡಿದೀನಿ. So it is a part of electromagnetic spectrum. ಹೌದಾ? So part of electromagnetic spectrum. Magnetic spectrum. They travel with the speed of 3 into 10 power 8. Speed ಎಷ್ಟಿರತ್ತಪ್ಪ ಅಂದ್ರೆ 3 into 10 power 8 meter per second. ಸರ್ ಇದನ್ನೆಲ್ಲ ನೋಡಿದೀನಲ್ಲ, ದಿಸ್ ಇಸ್ ಸ್ಪೀಡ್ ಆಫ್ ಲೈಟ್ ಅಂತ ಹೇಳಿ. ಕನ್ನ ಲೈಟ್ ಕೂಡ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್. ಅದು ಡಿಫ್ರೆಂಟ್ ವೇವ್ ಲೆಂತ್ ಇದ್ದಾಗ ಇದನ್ನ ಅದೇ ಸ್ಪೆಷಲೈಸ್ಡ್ ಡಿಫ್ರೆಂಟ್ ಸ್ಪೆಷಲ್ ಕೈಂಡ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಆರ್ ನಥಿಂಗ್ ಬಟ್ ಇನ್ಫ್ರಾರೆಡ್ ರೇಸ್. ಅದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್, ಇದು ಕೂಡ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಸೊ ಸೇಮ್ ಸ್ಪೀಡ್ ಇರುತ್ತೆ. ಆಕ್ಚುಲಿ 2.9979 ಸಮಥಿಂಗ್ ಏನೋ ಬರುತ್ತೆ. ಸೊ ನಿಯರ್ಲಿ 3 ಅಂತ ಕ್ಯಾಲ್ಕುಲೇಷನ್ ಗೆ ಅಪ್ರಾಕ್ಸಿಮೇಟ್ ಆಗಿ ಯೂಸ್ ಮಾಡ್ತೀವಿ. ಸೊ ದೇ ಆರ್ ನಾನ್ ಮೆಕ್ಯಾನಿಕಲ್ ವೇವ್ಸ್. ದೇ ಆರ್ non-mechanical waves. ಅಂದ್ರೆ ಏನು ಸರ್? ಯಾವುದೇ ಮೀಡಿಯಂ ಇಲ್ಲ ಅಂದ್ರೂ ಕೂಡ ಟ್ರಾವೆಲ್ ಆಗತ್ತೆ. ಅಂದ್ರೆ ಥರ್ಮಲ್ ರೇಡಿಯೇಷನ್ಸ್ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ಬೇಕಾದ್ರೆ ಯಾವುದೇ ಮೀಡಿಯಂನ ಅವಶ್ಯಕತೆ ಇಲ್ಲ. ಹಾಗಾದ್ರೆ ಇದ್ರೆ ಟ್ರಾವೆಲ್ ಆಗತ್ತೆ ಸರ್? ಇದ್ರೂನು ಟ್ರಾವೆಲ್ ಆಗತ್ತೆ, ಇಲ್ಲದೆ ಇದ್ರೂನು ಟ್ರಾವೆಲ್ ಆಗತ್ತೆ. ಫಾರ್ ಎಕ್ಸಾಂಪಲ್, ನೀವು ಎಕ್ಸಾಂಪಲ್ ನ ಕನ್ಸಿಡರ್ ಮಾಡಿದ್ರೆ, ಲೆಟ್ ಅಸ್ ಕನ್ಸಿಡರ್ ದ ಸೋಲಾರ್ ಸಿಸ್ಟಮ್. ಸನ್ ಇಂದ ಅರ್ತ್ ಗೆ ಹೀಟ್ ರೇಡಿಯೇಷನ್ಸ್ ಬರುತ್ತೆ, ಹೌದಾ? ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಬರುತ್ತೆ, ಅದರಲ್ಲಿ ಥರ್ಮಲ್ ರೇಡಿಯೇಷನ್ಸ್ ಕೂಡ ಇರುತ್ತೆ. ಸೊ ಈ ಥರ್ಮಲ್ ರೇಡಿಯೇಷನ್ ಸನ್ ಇಂದ ಅರ್ತ್ ವರೆಗೂ ಬರ್ಬೇಕಾದ್ರೆ ಯಾವ್ದಾದ್ರು ಮೀಡಿಯಂ ಇದೆಯಾ? ಇಲ್ಲ, ಆದ್ರೂ ರೇಡಿಯೇಷನ್ಸ್ ಬರುತ್ತೆ. ಅಂತ ವೇವ್ಸ್ ಗಳನ್ನ ನಾವೇಂತ ಕರಿತೀವಿ? ನಾನ್ ಮೆಕ್ಯಾನಿಕಲ್ ವೇವ್ಸ್ ಅಂತ ಕರಿತೀವಿ. ದ ವೇವ್ಸ್ ವಿಚ್ ಡಸ್ ನಾಟ್ ರಿಕ್ವೈರ್ ಮೀಡಿಯಂ ಫಾರ್ ದೇರ್ ಪ್ರಾಪಗೇಷನ್ ಆರ್ ಕಾಲ್ಡ್ ಆಸ್ ನಾನ್ ಮೆಕ್ಯಾನಿಕಲ್ ವೇವ್ಸ್. ಸೊ ಹಾಗಾದ್ರೆ ಮೀಡಿಯಂ ಇದ್ರೆ ಪ್ರಾಪಗೇಟ್ ಆಗತ್ತಾ ಸರ್? ಹೌದು, ಇದ್ರೂ ಪ್ರಾಪಗೇಟ್ ಆಗತ್ತೆ, ಇಲ್ದಿದ್ರು ಪ್ರಾಪಗೇಟ್ ಆಗತ್ತೆ. ಇಟ್ ಡಸಂಟ್ ಮ್ಯಾಟರ್. ಬಟ್ ಕಂಡಕ್ಷನ್ ಮತ್ತೆ ಕನ್ವೆಕ್ಷನ್, ಅದರ್ 2 modes ಆಫ್ ಹೀಟ್ ಟ್ರಾನ್ಸ್ಫರ್ ನೆನಪಿದ್ಯಾ? ಓಕೆ, ಮೀಡಿಯಂ ಬೇಕೇ ಬೇಕು. ಇದಕ್ಕೆ ಇದ್ರೂ ಆಗತ್ತೆ, ಇಲ್ಲ ಅಂದಿದ್ರು ಆಗತ್ತೆ. These are the some properties of the electromagnetic waves, especially infrared rays. They consist of mutually perpendicular electric field. ಈ ಸಿಂಬಲ್ ನ electric field ಸೆಕೆಂಡ್ PUC ಅಲ್ಲಿ ಡೀಟೇಲ್ ಬರುತ್ತೆ. electric field and magnetic field. E vector ಅಂದ್ರೆ electric field, B vector ಅಂದ್ರೆ magnetic field, perpendicular to each other. Perpendicular electric field and magnetic field, and both of them are perpendicular to
perpendicular to direction of propagation. Direction of propagation. So istu nama radiation ಬಗ್ಗೆ introduction ಆಗಿರುತ್ತೆ. So any objects with greater than 0 Kelvin emits radiation called infrared radiation. So ಈ ಥಿಯರಿನೇ ನಾವೇನಂತ ಕರಿತೀವಿ, Prevost theory ಅಂತ ಕರಿತೀವಿ. Prevost theory. NCERT ಅಲ್ಲಿ ಮೆನ್ಷನ್ ಮಾಡಿಲ್ಲ, ಬಟ್ ಡೀಟೇಲ್ಸ್ ಕೊಟ್ಟಿದ್ದಾರೆ, ನೇಮ್ ನ ಮೆನ್ಷನ್ ಮಾಡೋದಿಲ್ಲ, ಮರ್ತೋಗಿದ್ದಾರೆ ಅನ್ಸುತ್ತೆ. So I hope you understood. ನೋಟ್ ಮಾಡ್ಕೊಳ್ಳಿ. We'll move to the next concept, that is thermal properties of a matter. So matter ಯಾವ ತರ ಬಿಹೇವ್ ಮಾಡುತ್ತೆ ಲೈಟ್ ಬಿದ್ರೆ ಅಥವಾ ರೇಡಿಯೇಷನ್ ಬಿದ್ರೆ ಅಂತ ಡಿಸ್ಕಸ್ ಮಾಡೋಣ. ಸೊ ಲೆಟ್ ಅಸ್ ಕನ್ಸಿಡರ್ ಒನ್ ಆಬ್ಜೆಕ್ಟ್. ಒಂದು ಆಬ್ಜೆಕ್ಟ್ ನ ಕನ್ಸಿಡರ್ ಮಾಡೋಣ. Let us consider one object, any object. ಇದ್ರ ಮೇಲೆ certain radiations fall ಆಯ್ತು ಅಂತ ಅನ್ಕೊಳ್ಳೋಣ. ಆ ರೇಡಿಯೇಷನ್ ಗೆ ಎನರ್ಜಿ Q ಇದೆ. A radiation of total energy Q falling on an object. ಯಾವುದೋ ಒಂದು ಆಬ್ಜೆಕ್ಟ್ ಅಥವಾ a simple body. ಈ ಫಾಲ್ ಆಗಿರ್ತಕ್ಕಂಥ ರೇಡಿಯೇಷನ್ ಏನೇನ್ ಆಗ್ಬೋದು, ಸ್ವಲ್ಪ ಅಬ್ಸರ್ವ್ ಮಾಡ್ಕೋಬಹುದು. ಅರೆ ಆ ಬಾಡಿ ಆ ರೇಡಿಯೇಷನ್ ಅಬ್ಸರ್ವ್ ಮಾಡ್ಕೋಬಹುದು, ಅಥವಾ ಸ್ವಲ್ಪ ರಿಫ್ಲೆಕ್ಟ್ ಮಾಡಬಹುದು. there are chances some radiations are absorbed, some radiations are reflected, and some radiations are transmitted. ಅಂದ್ರೆ ನಾನು ಸಪ್ಲೈ ಮಾಡ್ತಕ್ಕಂಥ ಎನರ್ಜಿ ಮೂರು ರೀತಿ ಯೂಸ್ ಆಗ್ಬೋದು. ಸ್ವಲ್ಪ ರೇಡಿಯೇಷನ್ಸ್ ರಿಫ್ಲೆಕ್ಟ್ ಬ್ಯಾಕ್, ವಾಪಸ್ ಹಾಗೆ ಕಳಿಸ್ಬಿಡ್ಬೋದು. ನೆಕ್ಸ್ಟ್ ಅಬ್ಸಾರ್ಬ್ ಆಗ್ಬೋದು, ಅಥವಾ ತನ್ನ ಮುಖಾಂತರ ಪಾಸ್ ಆಗೋಕೆ ಅಲೋ ಮಾಡ್ಬೋದು. ಇವೆರಡು ಸೇಮ್ ಅಲ್ಲ, ಡಿಫ್ರೆಂಟ್. ಟ್ರಾನ್ಸ್ಮಿಟ್, ತನ್ನ ಮುಖಾಂತರ ಪಾಸ್ ಆಗೋದಕ್ಕೆ ಅಲೋ ಮಾಡ್ಬೋದು. ಸೊ ಇಷ್ಟು ಪಾಸಿಬಿಲಿಟೀಸ್ ಇದೆ. ಸೊ ಈಗ ನಾನು ಎಷ್ಟು ರೇಡಿಯೇಷನ್ ಎನರ್ಜಿ ಅಬ್ಸರ್ವ್ ಆಗಿದೆಯೋ ಅದನ್ನ Q1 ಅಂತೀನಿ, ಇದನ್ನ Q2 ಅಂತೀನಿ, ಇದನ್ನ Q3 ಅಂತ ಕರಿತೀನಿ. ಕೆನ್ ಯು ಪ್ಲೀಸ್ ಟೆಲ್ ಮಿ Q1 plus Q2 plus Q3 ಏನಾಗಿರ್ಬೋದು? Q ಆಗಿರ್ಲೇಬೇಕು, ಹೌದಾ? ಸೊ therefore the incident radiation, this is the incident radiation energy. There is a reflected energy, this is absorbed energy, this is transmitted energy. Q is equals to Q1 plus Q2 plus Q3. That's a simple logic ಅಷ್ಟೇ, ಇನ್ನೇನಿಲ್ಲ. So this is called as Kirchhoff's law. ಇದನ್ನೇ ನಾವು Kirchhoff's law ಅಂತ ಕರಿತೀವಿ. Kirchhoff law. Kirchhoff law, it's a person name. Second PUC ಅಲ್ಲಿ ಇನ್ನೊಂದು Kirchhoff law ಬರುತ್ತೆ. ಅದು ಕರೆಂಟ್ ಎಲೆಕ್ಟ್ರಿಸಿಟಿ ಅಲ್ಲಿ ಬರುತ್ತೆ. Kirchhoff ವೋಲ್ಟೇಜ್ ರೂಲ್, Kirchhoff ಕರೆಂಟ್ ರೂಲ್, ಅದು ಡಿಫ್ರೆಂಟ್. ಇದು Kirchhoff law ರೇಡಿಯೇಷನ್, ಅದು Kirchhoff law ಆಫ್ ಕರೆಂಟ್. ಸೊ ಡೋಂಟ್ ಗೆಟ್ ಕನ್ಫ್ಯೂಸ್. ಅಲ್ಲೊಬ್ಬ Kirchhoff ಬರ್ತಾನೆ, ಇಲ್ಲೊಬ್ಬ Kirchhoff ಬರ್ತಾನೆ, ಎಷ್ಟು ಜನ ಕಿರಿಸ್ತಾರೆ ನಮ್ಮ ಮೇಲೆ ಅಂತ ಹೇಳ್ಬೇಡಿ. ಸೊ ಲೆಟ್ ಅಸ್ ಕನ್ಸಿಡರ್ ದ Q1 is the amount of absorbed radiation, Q2 is the amount of reflected radiation, Q3 is the amount of transmitted radiation. So ಈಗ ನಾನು Q1 divided by Q ರೇಷಿಯೋ ತಗೊಂಡ್ರೆ, Q1 divided by Q, ಎಷ್ಟು ರೇಡಿಯೇಷನ್ ಅಬ್ಸರ್ವ್ ಆಗ್ತಿದೆ ಕಂಪೇರ್ ಟು ದ ಇನ್ಸಿಡೆಂಟ್ ರೇಡಿಯೇಷನ್ ಗೆ ಕಂಪೇರ್ ಮಾಡಿದ್ರೆ ಎಷ್ಟು ಅಬ್ಸರ್ವ್ ಆಗ್ತಿದೆ, ಆ ರೇಷಿಯೋನೇ ನಾನು ಏನಂತ ಕರಿತೀನಿ? ಅಬ್ಸಾರ್ಪ್ಟೆನ್ಸ್ ಆಫ್ ದ ಬಾಡಿ ಅಂತ ಕರಿತೀನಿ. ಅಬ್ಸಾರ್ಪ್ಟೆನ್ಸ್ ಆಫ್ ದ ಬಾಡಿ. Similarly, if you calculate Q2 divided by Q, ಏನಾದ್ರೂ ರೇಡಿಯೇಷನ್ ಬರ್ತಿರ್ತಕ್ಕಂಥ ರೇಡಿಯೇಷನ್ ನ ಎಷ್ಟು ಕ್ಯಾಪ್ಚರ್ ಎಷ್ಟು ರಿಫ್ಲೆಕ್ಟ್ ಆಗತ್ತೆ ಅದರ ರೇಷಿಯೋ ತಗೊಂಡ್ರೆ, ದಿಸ್ ಇಸ್ ಕಾಲ್ಡ್ ಆಸ್ ರಿಫ್ಲೆಕ್ಟೆನ್ಸ್ ಆಫ್ ದ ಬಾಡಿ. ಅದೇ ತರ ಥರ್ಡ್ ಒನ್ ನೀವೇ ಡಿಫೈನ್ ಮಾಡ್ಕೋಬಹುದು, Q3 by Q. ಸೊ ದಟ್ ಈಸ್ ಟ್ರಾನ್ಸ್ಮಿಟೆನ್ಸ್ ಆಫ್ ದ ಬಾಡಿ. ಇವು ಮೂರೂನು always should be less than or equals to 1. There is no such possibility greater than 1. ಅದೇ ಅಲ್ಲಿ ಕೊಟ್ರೆ ಅಲ್ಲ, ಎಷ್ಟು ಕೊಡ್ತೀವೋ ಅದಕ್ಕಿಂತ ಕಮ್ಮಿನೇ ಇರಬೇಕು. ಮ್ಯಾಕ್ಸಿಮಮ್ ಅಂದ್ರೆ ಈಕ್ವಲ್ ಆಗಿರ್ಬೋದು, ಇವೆರಡು 0 ಆಗಿರ್ಬೋದು, ಇದು 1 ಆಗಿರ್ಬೋದು, ಅಥವಾ ಇವೆರಡು 0 ಆಗಿರ್ಬೋದು, ಇದು 1 ಆಗಿರ್ಬೋದು, ಅಷ್ಟೇ. ಸೊ ಆಲ್ವೇಸ್ ಲೆಸ್ ದ್ಯಾನ್ 1, ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 1 ಇರುತ್ತೆ. ದ ratios of absorptance, reflectance and transmittance. It is observed that absorptance plus reflectance plus transmittance is equals to 1.
ಸೊ ಇವು ಮೂರು ರೇಷಿಯೋನ ಆಡ್ ಮಾಡಿದ್ರೆ 1 ಬರುತ್ತೆ. ಅದೇ ಸಾಧ್ಯ ಸರ್? ಅರೆ ಕ್ಯೂ ನ ಈ ಕಡೆ ಕಳಿಸ್ಕೊಡಿ. ಸೊ ಡಿವೈಡ್ ಕ್ಯೂ ಆನ್ ಬೋತ್ ಸೈಡ್. ಈ ಕಡೆ ಕ್ಯೂ ಬೈ ಕ್ಯೂ 1 ಬರುತ್ತೆ. Q1 by Q that is called as absorptance. Q2 by Q is equals to reflectance. Q3 by Q is nothing but transmittance of the body. So ಇವು ಮೂರನ್ನು ಆಡ್ ಮಾಡಿದ್ರೆ 1 ಬರ್ಬೇಕಾಗುತ್ತೆ. ಸೊ ಐ ಹೋಪ್ ಯು ಅಂಡರ್ಸ್ಟುಡ್. ಸೊ ಈಗ ಇನ್ನೊಂದು ಸ್ಪೆಷಲ್ ಪರ್ಸನ್ ನ ಇಂಟ್ರೊಡ್ಯೂಸ್ ಮಾಡೋಣ. ಸ್ಪೆಷಲ್ ಪರ್ಸನ್ ಅಂದ್ರೆ ಸ್ಪೆಷಲ್ ಟಾಪಿಕ್ ಗೆ ಬೇಕಾಗಿರ್ತಕ್ಕಂಥ ಒಂದು ಬೇಸಿಕ್ ಕಾನ್ಸೆಪ್ಟ್ ನ ಇಂಟ್ರೊಡ್ಯೂಸ್ ಮಾಡ್ತೀನಿ. ಸೊ ದಟ್ ಈಸ್ ಪರ್ಫೆಕ್ಟ್ ಬ್ಲಾಕ್ ಬಾಡಿ. ನೀವು ಕೆಮಿಸ್ಟ್ರಿಯಲ್ಲಿ ಆಲ್ರೆಡಿ ಕೇಳಿರ್ತೀರಿ, ನೋಟ್ ಮಾಡ್ಕೊಳ್ಳಿ. ಐ ಆಮ್ ಗೋಯಿಂಗ್ ಟು ಎರೇಸ್. ಸೊ ಕೆಮಿಸ್ಟ್ರಿಯಲ್ಲಿ ಆಲ್ರೆಡಿ ಸ್ಟಡಿ ಮಾಡಿರ್ತೀರಿ, ಬಟ್ ಲೆಟ್ ಅಸ್ ಗೆಟ್ ದ ಫೀಲ್ ಆಫ್ ದೋಸ್ ಥಿಂಗ್ಸ್. ಹಂಗಂದ್ರೆ ಏನು? ಹಾಗಾದ್ರೆ ನಿಜವಾಗ್ಲೂ ಇದೆಯಾ ಸರ್ ಪರ್ಫೆಕ್ಟ್ಲಿ ಬ್ಲಾಕ್ ಬಾಡಿ? ಇಲ್ಲ. ಹಾಗಾದ್ರೆ ಏನೋ ಕೊಡೋದು ಇದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ, ಆಮೇಲೆ ಬೇಕಾದ್ರೆ ಏನಾಗತ್ತೆ ನೋಡೋಣ. ಸೊ ವಿಲ್ ಸಿ. ಫಸ್ಟ್ ಒಂದು ಥಿಯರಿನ ಕೊಡ್ತೀವಿ, ಅದು ತಪ್ಪು ಅಂತ ಗೊತ್ತಾದ್ಮೇಲೆ ಅದಕ್ಕೆ ಸ್ವಲ್ಪ ರಿಪೇರಿನ ಮಾಡೋಣ ಅಷ್ಟೇ. ಸೊ ಲೆಟ್ಸ್ ಸಿ. ಸೊ ಪರ್ಫೆಕ್ಟ್ ಬ್ಲಾಕ್ ಬಾಡಿ, ಎ ಪರ್ಫೆಕ್ಟ್ ಬ್ಲಾಕ್ ಬಾಡಿ. ಕಪ್ಪಗಿರೋ ಬಾಡಿನ ಬ್ಲಾಕ್ ಬಾಡಿ ಅಂತ ಕರಿತೀವಿ. ಪರ್ಫೆಕ್ಟ್ ಆಗಿ ಕಪ್ಪಗಿದ್ರೆ ಅದನ್ನೇ ಪರ್ಫೆಕ್ಟ್ ಬ್ಲಾಕ್ ಬಾಡಿ ಅಂತ ಕರಿಬೇಡಿ. ಸೊ ಥೆರಿಟಿಕಲಿ ಒಂದು ಬ್ಲಾಕ್ ಬಾಡಿ ಆಗ್ಬೇಕಾದ್ರೆ ಒಂದು ಬಾಡಿ, ಯಾವ್ದೋ ಒಂದು ಬಾಡಿನ ಕನ್ಸಿಡರ್ ಮಾಡೋಣ. ಈ ಬಾಡಿ ಏನಾದ್ರೂ ಬ್ಲಾಕ್ ಬಾಡಿ ಆಗ್ಬೇಕಾದ್ರೆ ಕಪ್ಪು ಬಣ್ಣ ಬಳಿಯೋದಾ? ಅಲ್ಲ, ಅದಕ್ಕೆ ಪ್ರಾಪರ್ಟೀಸ್ ಇದೆ. ನಾವೇನಾದ್ರೂ ಸ್ವಲ್ಪ ರೇಡಿಯೇಷನ್ ನ ಅದ್ರ ಮೇಲೆ ಹಾಕಿದ್ರೆ ಕಂಪ್ಲೀಟ್ ಆಗಿ ಅಬ್ಸರ್ವ್ ಮಾಡ್ಕೋಬೇಕು. If a body completely absorbs all the radiations falling on it, this is called as perfectly black body. ಹಾಗಾದ್ರೆ ಯಾವ್ದಾದ್ರು ಅಂತ ರೇಡಿಯೇಷನ್ ಅಂತ ಬಾಡಿ ಇದೆಯಾ ಸರ್? ಇಲ್ಲ. ನಾನೇನಾದ್ರು ಬ್ಲಾಕ್ ಬಾಡಿನ? ಅಲ್ಲ, ಪಾರ್ಷಿಯಲಿ ಬ್ಲಾಕ್ ಬಾಡಿ ಅಂತ ಹೇಳ್ಬೋದು. ನೋಡಿ, ನನ್ನ ಮೇಲೆ ಎಷ್ಟು ರೇಡಿಯೇಷನ್ಸ್ ಬೀಳತ್ತೋ ಅಷ್ಟನ್ನು ನಾನು ಅಬ್ಸರ್ವ್ ಮಾಡ್ಕೊಳಲ್ಲ. ಸ್ವಲ್ಪ ರೇಡಿಯೇಷನ್ಸ್ ನ ಅಬ್ಸರ್ವ್ ಮಾಡ್ಕೊತೀನಿ, ಸ್ವಲ್ಪ ಟ್ರಾನ್ಸ್ಮಿಟ್ ಮಾಡ್ತೀನಿ, ಸ್ವಲ್ಪ ರಿಫ್ಲೆಕ್ಟ್ ಮಾಡ್ತೀನಿ. ಸೊ ಅದೇ ತರ ಇವ್ ಯಾವ್ದಾದ್ರು ಒಂದು ಬಾಡಿನ ಕಂಪ್ಲೀಟ್ ಅಬ್ಸರ್ವ್ ಮಾಡ್ಕೊಳ್ಳೋ ತರ ಡಿಸೈನ್ ಮಾಡಿದ್ರೆ ಅದನ್ನ ನಾವು ಪರ್ಫೆಕ್ಟ್ಲಿ ಬ್ಲಾಕ್ ಬಾಡಿ ಅಂತ ಕರಿತೀವಿ. ಸೊ ಎಕ್ಸಾಂಪಲ್ ಬ್ಲಾಕ್ ಹೋಲ್ ಅಂತ ಹೇಳ್ತಾರೆ, ಬಟ್ ನೋಬಡಿ ಗಾಟ್ ಎಕ್ಸಾಕ್ಟ್ ಐಡಿಯಾ ಬ್ಲಾಕ್ ಹೋಲ್ ಏನು, ಅದನ್ನ ಯಾರಾದ್ರು ನೋಡಿದಾರ? ಸೊ ವಿ ಡೋಂಟ್ ನೋ, ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ. ಸೊ ಇಟ್ ಇಸ್ ಕನ್ಸಿಡರ್ಡ್ ದಟ್ ಬ್ಲಾಕ್ ಹೋಲ್ ಮೇಲೆ ಲೈಟ್ ರೇಡಿಯೇಷನ್ ಕೂಡ ವಾಪಸ್ ಬರಲ್ಲ, ಎಲ್ಲ ಅಬ್ಸರ್ವ್ ಮಾಡ್ಕೊಂಡ್ಬಿಡತ್ತೆ ಅಂತ ಹೇಳ್ತಾರೆ. ಸೊ ನಾನು ಅದ್ರ ಬಗ್ಗೆ ಡೀಟೇಲ್ಸ್ ಹೇಳಲ್ಲ. ಸೊ ಎ ಪರ್ಫೆಕ್ಟ್ಲಿ ಬ್ಲಾಕ್ ಬಾಡಿ ಇಸ್ ಅ ಒನ್ which absorbs all the radiations falling on it. ಅದನ್ನೇ ನಾವು perfectly black body ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. So which absorbs all the radiation falling on it. ಅಂದ್ರೆ ನಾನು ಕ್ಯೂ ರೇಡಿಯೇಷನ್ ಅದ್ರ ಮೇಲೆ ಹಾಕಿದ್ರೆ, ಕ್ಯೂ ಅಮೌಂಟ್ ಆಫ್ ಎನರ್ಜಿ ಇರ್ತಕ್ಕಂಥ ರೇಡಿಯೇಷನ್ ಅದ್ರ ಮೇಲೆ ಹಾಕಿದ್ರೆ ಎಲ್ಲ ರೇಡಿಯೇಷನ್ಸ್ ಅಬ್ಸಾರ್ಬ್ ಆಗುತ್ತೆ. ಸೊ ದಟ್ ಇಸ್ Q1 is equals to Q. ಹಾಗಾದ್ರೆ ಅಬ್ಸಾರ್ಪ್ಟೆನ್ಸ್ ಏನಾಗುತ್ತೆ? ಅಬ್ಸಾರ್ಪ್ಟೆನ್ಸ್ is nearly equals to, exactly equals to 1. ಅಂದ್ರೆ Q1 divided by Q ವ್ಯಾಲ್ಯೂ ಏನಾಗಿದೆ? 1 ಆಗಿದೆ. ಅಂದ್ರೆ Q1 is nothing but Q ಕ್ಯಾನ್ಸಲ್ ಆದ್ರೆ 1 ಆಗುತ್ತೆ. ಸೊ ಅಬ್ಸಾರ್ಪ್ಟೆನ್ಸ್ ಯಾವ ಬಾಡಿಗೆ 1 ಇರುತ್ತೋ ಅಂತ ಬಾಡೀಸ್ ನಾವೇನಂತ ಕರಿತೀವಿ? we call them as perfectly black body. ನನ್ ಮೇಲೆ ರೇಡಿಯೇಷನ್, ಕ್ಯೂ ರೇಡಿಯೇಷನ್ ನ ಬಿಟ್ರೆ ನಾನೆಲ್ಲ ಅಬ್ಸರ್ವ್ ಮಾಡ್ಕೊತೀನ? ಗ್ಯಾರಂಟಿ ಅಬ್ಸರ್ವ್ ಮಾಡ್ಕೊಳ್ಳಲ್ಲ. ಸ್ವಲ್ಪ ರೇಡಿಯೇಷನ್ ನ ರಿಫ್ಲೆಕ್ಟ್ ಮಾಡ್ತೀನಿ. ಹೌದು, ನಾನು ರಿಫ್ಲೆಕ್ಟ್ ಮಾಡ್ತಾ ಇದ್ದೀನಿ, ನನ್ನ ಬಾಡಿ ಮೇಲೆ ಬೀಳ್ತಕ್ಕಂಥ ರೇಡಿಯೇಷನ್ ನ ರಿಫ್ಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ನನ್ನ ಮೇಲೆ ಸನ್ಲೈಟ್ ಅಥವಾ ಯಾವ್ದೋ ಒಂದು ಆರ್ಟಿಫಿಷಿಯಲ್ ಲೈಟ್ ಬಿದ್ದಾಗ ಕಂಪ್ಲೀಟ್ ಆಗಿ ಅಬ್ಸರ್ವ್ ಮಾಡ್ಕೊಂಡಿದ್ರೆ ನನ್ನ ಕ್ಯಾಮ್ರಾಗೆ ಕಾಣಿಸ್ತಿರ್ಲಿಲ್ಲ. ನನ್ನ ಬಾಡಿ ಮೇಲೆ ಬಿದ್ದು ಸ್ವಲ್ಪ ರೇಡಿಯೇಷನ್ಸ್ ರಿಫ್ಲೆಕ್ಟ್ ಆಗ್ತಿದೆ, ಹಾಗಾಗಿ ಕ್ಯಾಮ್ರಾ ಕಣ್ಣಿಗೆ ನಾನ್ ಕಾಣಿಸ್ತಾ ಇದ್ದೀನಿ. ಇಲ್ಲಾಂದ್ರೆ ಈ ರೇಡಿಯೇಷನ್ಸ್ ಎಲ್ಲ ಅಬ್ಸರ್ವ್ ಮಾಡ್ಕೊಂಡ್ರೆ ನಾನು ಕಾಣಿಸೋದಿಲ್ಲ. ಸೊ ದಟ್ಸ್ ಹೌ ದ ಆಬ್ಜೆಕ್ಟ್ ಫಾರ್ಮೇಶನ್ ಇಸ್, ಆಬ್ಜೆಕ್ಟ್ ಅಪಿಯರೆನ್ಸ್ ಹ್ಯಾಪನ್ಸ್. ಸೊ ಈಗ ಅಬ್ಸಾರ್ಪ್ಷನ್ ಕೋಎಫಿಷಿಯಂಟ್ ಏನಾಗಿರುತ್ತೆ? 1 ಆಗಿರುತ್ತೆ. ಸೊ ಮೇಕ್ ಎ ನೋಟ್ ಆನ್ ದಿಸ್ ಒನ್. ಎ ಪರ್ಫೆಕ್ಟ್ಲಿ ಬ್ಲಾಕ್ ಬಾಡಿ ಇಸ್ ಅ ಒನ್ ವಿಚ್ ಅಬ್ಸರ್ವ್ಸ್ ಆಲ್ ರೇಡಿಯೇಷನ್ಸ್. ನೆಕ್ಸ್ಟ್ ವಿ ವಿಲ್ ಡಿಫೈನ್ ಎಮಿಸಿವ್ ಪವರ್ ಆಫ್ ಎ ಬಾಡಿ. ಎಮಿಸಿವ್ ಪವರ್ ಆಫ್ ಎ ಬಾಡಿ ಇಷ್ಟನ್ನ ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಡಿಫೈನ್ ಎಮಿಸಿವ್ ಪವರ್ ಆಫ್ ಎ ಬಾಡಿ. ಜನರಲ್ ಆಗಿ ಯಾವುದೇ ಒಂದು ಬಾಡಿಗೆ, ಬ್ಲಾಕ್ ಬಾಡಿನೇ ಅಂತಲ್ಲ, ಯಾವುದೋ ಒಂದು ಬಾಡಿಗೆ ಡಿಫೈನ್ ಮಾಡೋಣ ಎಮಿಸಿವ್ ಪವರ್ ಆಫ್ ಎ ಬಾಡಿ. ನೋಡಿ, ಪ್ರಿವೋಸ್ಟ್ ಥಿಯರಿ ಆಲ್ರೆಡಿ ಬಿಗಿನಿಂಗ್ ಆಫ್ ಅಲ್ಲೇ ಡಿಸ್ಕಸ್ ಮಾಡಿದ್ವಿ. ಹೆಸರಲ್ಲೂ ಮೆನ್ಷನ್ ಮಾಡಿಲ್ಲ, NCERT ಬುಕ್ ಅಲ್ಲಿ ಕಿರ್ಚಾಫ್ ಲಾ ಅಂತಾನು ಮೆನ್ಷನ್ ಮಾಡಿಲ್ಲ, ಬಟ್ ಥಿಯರಿ ಕೊಟ್ಟಿದ್ದಾರೆ, ಇದೇ ತರ ವರ್ಕ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಪ್ರಿವೋಸ್ಟ್ ಥಿಯರಿ ಪ್ರಕಾರ ಯಾವುದೇ ಒಂದು ಆಬ್ಜೆಕ್ಟ್ ನ ಟೆಂಪರೇಚರ್ T ಇದ್ದಾಗ ಅದರಿಂದ ರೇಡಿಯೇಷನ್ಸ್ ಬರ್ತಾ ಇರುತ್ತೆ. ಹೌದಾ? ಎನಿ ಬಾಡಿ, ಈವನ್ ಯು, ಮೀ, ನಿಮ್ಮ ಮೊಬೈಲ್ ಕೂಡ ಸರ್ಟೆನ್ ಟೆಂಪರೇಚರ್ ಇದೆ, ಅದರಿಂದ ಕೂಡ ರೇಡಿಯೇಷನ್, ಸ್ಕ್ರೀನ್ ನಿಂದ ಬರ್ತಕ್ಕಂಥ ರೇಡಿಯೇಷನ್ ಹೇಳ್ತಿಲ್ಲ. ಸೊ ಸುತ್ತಲೂ ರೇಡಿಯೇಷನ್ಸ್ ಎಮಿಟ್ ಆಗ್ತಾ ಇರತ್ತೆ. ಸೊ ಅದರಿಂದ ಕೆಲವೊಂದು ರೇಡಿಯೇಷನ್ ಬರ್ತಿದ್ರೆ ಹಾಗಾದ್ರೆ ಅದು ಎನರ್ಜಿ ಕೂಡ ಎಮಿಟ್ ಆಗ್ತಾ ಇರ್ಬೇಕಾ?
if you consider any body at a temperature T greater than 0 Kelvin, it will emit the radiation ಅಂದ್ರೆ ಎನರ್ಜಿನ ಟ್ರಾನ್ಸ್ಮಿಟ್ ಮಾಡ್ತಾ ಇರುತ್ತೆ. ಸೊ ಈಗ ಈ ಬಾಡಿ ಮೇಲೆ 1 ಮೀಟರ್ ಸ್ಕ್ವೇರ್ ಏರಿಯಾನ ಕನ್ಸಿಡರ್ ಮಾಡಿದೀನಿ. ಲೆಟ್ ಅಸ್ ಅಸ್ಯೂಮ್ ದಿಸ್ ಇಸ್ ಅ ಸ್ಪಿಯರ್. ಸೊ ಅದ್ರ ಮೇಲೆ 1 ಮೀಟರ್ ಸ್ಕ್ವೇರ್ ಸ್ಪಿಯರ್ ನ ಕನ್ಸಿಡರ್ ಮಾಡಿದ್ದೀನಿ. ಆ 1 ಮೀಟರ್ ಸ್ಕ್ವೇರ್ ಇಂದ 1 ಸೆಕೆಂಡ್ ನಲ್ಲಿ ಎಷ್ಟು ಎನರ್ಜಿ ಆಚೆಗೆ ಬರ್ತಿದೆಯೋ ಅದನ್ನೇ ನಾವು ಏನಂತ ಕರಿತೀವಿ, ಎಮಿಸಿವ್ ಪವರ್ ಆಫ್ ದ ಬಾಡಿ ಅಂತ ಕರಿತೀವಿ. ಸೊ ಈ ತರ ಎಲ್ಲೋ ಕಾನ್ಸೆಪ್ಟ್ ಕೇಳ್ದಂಗಿದೆಯಲ್ಲ, ಅದನ್ನೇ ನಾವು ಇಂಟೆನ್ಸಿಟಿ ಅಂತ ಕರಿತೀವಿ. ಇಂಟೆನ್ಸಿಟಿ ಆಫ್ ದ ರೇಡಿಯೇಷನ್ ಈಸ್ ಡಿಫೈನ್ಡ್ ಆಸ್ ಅ amount of heat radiation emitted per second per unit area from a surface of a given body, that is called as emissive power of a black body ಅಥವಾ ಜನರಲ್ ಆಗಿ ಬಾಡಿ. ಸೊ emissive power, it is defined as a amount of energy radiated per second from per unit area of a body, of the area of a body at a temperature T. ಸೊ ಇದನ್ನೇ ನಾವು ಎಮಿಸಿವ್ ಪವರ್ ಅಂತ ಕರಿತೀವಿ. ಸೊ ಹಾಗಾದ್ರೆ ಎಮಿಸಿವ್ ಪವರ್ ನ ಇನ್ಕ್ರೀಸ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೋದು, ಸಿಂಪ್ಲಿ ಟೆಂಪರೇಚರ್ ನ ಇನ್ಕ್ರೀಸ್ ಮಾಡಿ. ಯಾವ ತರ ರಿಲೇಷನ್ ಸರ್? ಅದೇ ನೆಕ್ಸ್ಟ್ ಲಾ, ಸ್ಟೀಫೆನ್ಸ್ ಲಾ. ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಸ್ಟೀಫೆನ್ಸ್ ಲಾ. ಸೊ ಇದು ಟೆಂಪರೇಚರ್ ನ ಇನ್ಕ್ರೀಸ್ ಮಾಡ್ತಾ ಇದೆ. ಒಂದು ಸರ್ಫೇಸ್, ಒಂದು ಮೀಟರ್ ಸ್ಕ್ವೇರ್ ಸರ್ಫೇಸ್ ಇಂದ 1 ಸೆಕೆಂಡ್ ಗೆ ಎನರ್ಜಿ ಜಾಸ್ತಿ ರೇಡಿಯೇಷನ್ಸ್ ಬರೋಕೆ ಶುರು ಆಗುತ್ತೆ. So that is directly proportional to the fourth power of temperature. That is called as Stephen's law. So next we will define the emissivity of a given body. So emissivity of a given body. ಆಯ್ತಾ, ಇದು ನೋಟ್ ಮಾಡ್ಕೊಳ್ಳಿ. ಸೊ ಇಷ್ಟನ್ನ ನೋಟ್ ಮಾಡ್ಕೊಳ್ಳಿ. ಐ ಆಮ್ ಗೋಯಿಂಗ್ ಟು erase these things. Emissivity, ಕನ್ಫ್ಯೂಸ್ ಆಗಬೇಡಿ. ನಾನೀಗ ಡಿಸ್ಕಸ್ ಮಾಡಿದ್ದು ಎಮಿಸಿವ್ ಪವರ್ ಅಥವಾ ಎಮಿಸಿವ್ ಪವರ್ ಅಥವಾ ಇಂಟೆನ್ಸಿಟಿ ಅಂತ ಕರೀತಾರೆ. ಕೆಲವೊಂದು ಬುಕ್ಸ್ ಅಲ್ಲಿ ಸಿಂಬಲ್ ಐ ಕೊಡ್ತಾರೆ, ಕೆಲವೊಂದು ಬುಕ್ ಅಲ್ಲಿ ಹೆಚ್ ಕೊಡ್ತಾರೆ. ಕನ್ಫ್ಯೂಸ್ ಎಲ್ಲ ಹಾಕಕ್ ಹೋಗ್ಬೇಡಿ. ಸೊ ನೆಕ್ಸ್ಟ್ ವಿ ವಿಲ್ ಡಿಫೈನ್ ಎಮಿಸಿವಿಟಿ ಆಫ್ ಎ ಬಾಡಿ. ಸೊ ಎಮಿಸಿವಿಟಿ ಸಿಂಬಲ್ ಇ, ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಎಮಿಸಿವಿಟಿ ಇಸ್ ಡಿಫೈನ್ಡ್ ಆಸ್ ದ ಎಮಿಸಿವ್ ಪವರ್ ಆಫ್ ಎ ಬಾಡಿ at a temperature T divided by emissive power of a black body at same temperature T. ಅದರ ಅರ್ಥ ಏನು ಸರ್? Let us consider one body. ನಾರ್ಮಲ್ ಆಗಿ ಒಂದು ನಮ್ ಫಿಸಿಕಲ್ ಆಗಿ ಸಿಗ್ತಕ್ಕಂಥ ಒಂದು ಬಾಡಿನ ಕನ್ಸಿಡರ್ ಮಾಡೋಣ. ದಿಸ್ ಇಸ್ ಬಾಡಿ. ಅದೇ ಸೈಜ್ ಇರ್ತಕ್ಕಂಥ ಇನ್ನೊಂದು ಬ್ಲಾಕ್ ಬಾಡಿನ ಕನ್ಸಿಡರ್ ಮಾಡ್ತೀವಿ. ಸೊ ನೋಡಿ, ಇದ್ರ ಟೆಂಪರೇಚರ್ ಟಿ ಇದೆ, ಇದ್ರ ಟೆಂಪರೇಚರ್ ಟಿ ಇದೆ. ಸೊ ಆಬ್ವಿಯಸ್ಲಿ ಬ್ಲಾಕ್ ಬಾಡಿ ಜಾಸ್ತಿ ರೇಡಿಯೇಷನ್ಸ್ ಎಮಿಟ್ ಮಾಡುತ್ತೆ. ಅದೇ ತಾನೇ ಡಾನ್ ಇಲ್ಲಿ, ಬ್ಲಾಕ್ ಬಾಡಿ ಜಾಸ್ತಿ ರೇಡಿಯೇಷನ್ಸ್ ನ ಎಮಿಟ್ ಮಾಡುತ್ತೆ ಕಂಪೇರ್ ಟು ದಟ್ ಆಫ್ ದ ನಾರ್ಮಲ್ ಬಾಡಿ. ಸೊ ಈಗ ಕೊಟ್ಟಿರ್ತಕ್ಕಂಥ ಟೆಂಪರೇಚರ್ ಅಲ್ಲಿ ಈ ಬಾಡಿ ಎಷ್ಟು ಇಂಟೆನ್ಸಿಟಿ ಎಮಿಟ್ ಮಾಡ್ತಾ ಇದೆಯೋ ಡಿವೈಡೆಡ್ ಬೈ ದ ಇಂಟೆನ್ಸಿಟಿ ಆಫ್ ದ ರೇಡಿಯೇಷನ್ ಎಮಿಟೆಡ್ ಬೈ ಬ್ಲಾಕ್ ಬಾಡಿ ಅಟ್ ಎ ಗಿವೆನ್ ಟೆಂಪರೇಚರ್, ಅದನ್ನೇ ನಾವು ಏನಂತ ಕರಿತೀವಿ, ಎಮಿಸಿವಿಟಿ ಅಂತ ಕರೀತೀವಿ. ಸರ್ ಎಮಿಸಿವಿಟಿ ಇದು ಫಿಸಿಕಲ್ ಆಗಿ ಮೀನಿಂಗ್ ಏನ್ ಸರ್? ಸೊ ನೋಡಿ, ಇಲ್ಲಿ ಎಮಿಸಿವಿಟಿ ಅನ್ನೋದು ಕೊಟ್ಟಿರ್ತಕ್ಕಂಥ ಬಾಡಿ ಬ್ಲಾಕ್ ಬಾಡಿನ ಎಷ್ಟು ಪರ್ಸೆಂಟ್ ಹೋಲಿಕೆ ಆಗತ್ತೆ ಅನ್ನೋದನ್ನ ಕೊಡುತ್ತೆ. ಎಷ್ಟು ಪರ್ಸೆಂಟ್ ಬ್ಲಾಕ್ ಬಾಡಿ ತರ ಬಿಹೇವ್ ಮಾಡ್ತಿದೆ. ಕಂಪ್ಲೀಟ್ ಬ್ಲಾಕ್ ಬಾಡಿ ತರ ಬಿಹೇವ್ ಮಾಡಕ್ ಆಗಲ್ಲ, ಬಟ್ ಎಷ್ಟು ಪರ್ಸೆಂಟ್ ಬಿಹೇವಿಯರ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಾನು ಕನ್ಸಿಡರ್ ಮಾಡ್ತೀನಿ ದ ಎಮಿಸಿವಿಟಿ ಆಫ್ ಅ ಇ ಫಾರ್ ಟಂಗ್ಸ್ಟನ್ ಇಸ್ ಈಕ್ವಲ್ಸ್ ಟು 0.4. ಅಂದ್ರೆ ಏನು ಸರ್? ಸೊ ಒಂದು ಬ್ಲಾಕ್ ಬಾಡಿನ ತಗೊಳ್ಳಿ, ಸಿಮಿಲರ್ ನೇಚರ್ ಅಂದ್ರೆ ಸಿಮಿಲರ್ ಸೈಜ್ ಇರ್ತಕ್ಕಂಥ ಒಂದು ಬ್ಲಾಕ್ ಬಾಡಿ, ಒಂದು ಟಂಗ್ಸ್ಟನ್ ಬಾಡಿನ ತಗೊಳ್ಳಿ. ಸೊ ಎರಡನ್ನೂ ಸೇಮ್ ಟೆಂಪರೇಚರ್ಗೆ ಎಮಿಟ್ ಮಾಡಿ. ಬ್ಲಾಕ್ ಬಾಡಿ ಏನ್ ಎಮಿಟ್ ಮಾಡುತ್ತೋ ಅದ್ರಲ್ಲಿ 40% ಮಾತ್ರ ಟಂಗ್ಸ್ಟನ್ ಎಮಿಟ್ ಮಾಡುತ್ತೆ. ಸೊ ದಟ್ ಈಸ್ ದ ಮೀನಿಂಗ್ ಆಫ್ ಇ ವ್ಯಾಲ್ಯೂ ಇಸ್ 0.4 ಫಾರ್ ದ ಟಂಗ್ಸ್ಟನ್. ಅದೇ ತರ ರಿವರ್ಸ್ ಕೂಡ ಯೋಚನೆ ಮಾಡಬಹುದು. ಸೊ ಸರ್ಟೆನ್ ರೇಡಿಯೇಷನ್ ಇದ್ರ ಮೇಲೆ ಬಿದ್ದಾಗ ಬ್ಲಾಕ್ ಬಾಡಿ ಎಷ್ಟು ರೇಡಿಯೇಷನ್ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ? 100% ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಬಟ್ ಇವನು ಓನ್ಲಿ 40% ಮಾತ್ರ ಅಬ್ಸರ್ವ್ ಮಾಡ್ಕೊತಾನೆ. ಇನ್ 60% ಎಮಿಟ್ ಮಾಡ್ಬಿಡ್ತಾನೆ, ರಿಫ್ಲೆಕ್ಟ್ ಮಾಡ್ಬಿಡ್ತಾನೆ ಅಥವಾ ಅಲೋ ಮಾಡ್ಬಿಡ್ತಾನೆ. ಥ್ರೂ ಪಾಸ್, ಅದ್ರ ಮುಖಾಂತರ ಪಾಸ್ ಆಗೋದಕ್ಕೆ ಅಲೋ ಮಾಡ್ಬಿಡ್ತಾರೆ. ಸೊ ಹಾಗಾಗಿ ಬ್ಲಾಕ್ ಬಾಡಿ ಎಷ್ಟು ಕ್ಯಾರೆಕ್ಟರಿಸ್ಟಿಕ್ಸ್ ತೋರಿಸುತ್ತೋ ಅದರಲ್ಲಿ 40% ಮಾತ್ರ ಟಂಗ್ಸ್ಟನ್ ಕ್ಯಾರೆಕ್ಟರಿಸ್ಟಿಕ್ಸ್ ತೋರಿಸುತ್ತೆ. ದಟ್ಸ್ ವೈ ಇಟ್ಸ್ ಇ ವ್ಯಾಲ್ಯೂ ಇಸ್ 0.4. ಇಟ್ ಇಸ್ ಇ ಇಸ್ ಎ ಡೈಮೆನ್ಷನ್ಲೆಸ್ ಕ್ವಾಂಟಿಟಿ.
dimensionless quantity. So note ಮಾಡ್ಕೊಳ್ಳಿ. We'll move to the next concept. The next topic is Stephen's Boltzmann law. So ನೋಡಿ ಇದು ಆಲ್ರೆಡಿ ಇಂಟ್ರೊಡಕ್ಷನ್ ಆಗಿದೆ ಪ್ರೀವಿಯಸ್ ಟಾಪಿಕ್ ನಲ್ಲಿ. ಒಂದು ಬ್ಲಾಕ್ ಬಾಡಿನ ಕನ್ಸಿಡರ್ ಮಾಡೋಣ. ಆ ಬ್ಲಾಕ್ ಬಾಡಿ ಟೆಂಪರೇಚರ್ ಟಿ ಇದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಸ್ಪೆಸಿಫಿಕಲಿ ನಾನು ಬ್ಲಾಕ್ ಬಾಡಿನೇ ತಗೊಂತಾ ಇದ್ದೀನಿ. ಬ್ಲಾಕ್ ಬಾಡಿ, ಒಂದು ಬ್ಲಾಕ್ ಬಾಡಿ ಟೆಂಪರೇಚರ್ ಟಿ ಅಲ್ಲಿದ್ರೆ ಅದರಿಂದ 1 ಮೀಟರ್ ಸ್ಕ್ವೇರ್ ಏರಿಯಾ ಇಂದ ಎನರ್ಜಿ ಬರ್ತಿರತ್ತಲ್ಲ, ಅದು 1 ಸೆಕೆಂಡ್ಗೆ ಎಷ್ಟು ಬರುತ್ತೆ ಅನ್ನೋದು ನಮಗೆ ಐಡಿಯಾ ಕೊಡುತ್ತೆ ಸ್ಟೀಫನ್ ಬೋಲ್ಟ್ಜ್ಮನ್ ಲಾ. ಅದೇ ತರ ನಾವು ಪೂರ್ತಿ ಸರ್ಫೇಸ್ ಇಂದ ಎಷ್ಟು ಬರುತ್ತೆ ಅದನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಬಹುದು. ಐ ರಿಪೀಟ್, ಸೊ ಒಂದು ಬ್ಲಾಕ್ ಬಾಡಿ ಟೆಂಪರೇಚರ್ ಟಿ ಇಂದ ಟಿ ಅಲ್ಲಿ ಇದ್ರೆ ಅದರಿಂದ ಥರ್ಮಲ್ ರೇಡಿಯೇಷನ್ಸ್ ಆಚೆ ಬರ್ತಾ ಇರುತ್ತೆ. 1 ಸೆಕೆಂಡ್ಗೆ 1 ಮೀಟರ್ ಸ್ಕ್ವೇರ್ ಸರ್ಫೇಸ್ ಇಂದ ಎಷ್ಟು ರೇಡಿಯೇಷನ್ ಆಚೆ ಬರುತ್ತೆ, ಆ ರೇಡಿಯೇಷನ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ? ಇಟ್ ಡಿಪೆಂಡ್ಸ್ ಆನ್ ದ ಟೆಂಪರೇಚರ್. ದ ಅಮೌಂಟ್ ಆಫ್ ಹೀಟ್ ರೇಡಿಯೇಷನ್ ಪರ್ ಸೆಕೆಂಡ್ ಪರ್ ಯೂನಿಟ್ ಏರಿಯಾ ಆಫ್ ಅ ಬ್ಲಾಕ್ ಬಾಡಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು T power 4 absolute temperature to the power of 4 ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. T ಅಲ್ಲ, T power 4 4th power of the temperature ಮೇಲೆ ಡಿಪೆಂಡ್ ಆಗಿರುತ್ತೆ. So that is Stephen's Boltzmann law. So if you introduce a constant sigma T power 4 where sigma is called as Stephen's constant, ಅದನ್ನೇ ನಾವು Stephen's constant ಅಂತ ಕರಿತೀವಿ. ಅದರ ವ್ಯಾಲ್ಯೂ ಬಂದು 5.67 into 10 power minus 8 watt per meter square, Kelvin to the power of minus 4. SI ಯೂನಿಟ್ ಬ್ಯಾಟ್ ಮಾಡೋ ಅವಶ್ಯಕತೆ ಇಲ್ಲ, ಇಲ್ಲಿಂದಾನೆ ತೆಗಿಬಹುದು ನೋಡಿ. ಸೊ ಸಿಗ್ಮಾ ಇಸ್ ಈಕ್ವಲ್ಸ್ ಟು ಇ ಡಿವೈಡೆಡ್ ಬೈ ಟಿ ಪವರ್ 4. ಇ ಅಂದ್ರೆ ಎನರ್ಜಿ ಅಲ್ಲ, ಎನರ್ಜಿ ರೇಡಿಯೇಟೆಡ್ ಪರ್ ಸೆಕೆಂಡ್, ಅಂದ್ರೆ ಎನರ್ಜಿ ರೇಡಿಯೇಟೆಡ್ ಪರ್ ಸೆಕೆಂಡ್ ಪರ್ ಮೀಟರ್ ಸ್ಕ್ವೇರ್ divided by Kelvin T to the Kelvin to the power of 4. So that is joule per second na watt anta kariತೀವಿ. Energy radiated per second per meter square divided by Kelvin to the power of 4. So joule per second na watt anta kariತೀವಿ, meter square to the power of -2 Kelvin to the power of -4. ಅದನ್ನೇ ನಾನು ಇಲ್ಲ ಬರ್ದಿರೋದು. So Stephen's constant is 5.67 into 10 power minus 8 watt per meter square per Kelvin to the power of -4. So very important value. KCET ಅಲ್ಲಿ ತುಂಬಾ ಸತಿ ಇದರ ಡೈಮೆನ್ಷನ್ಸ್ ಕೇಳಿದ್ದಾರೆ, ಮತ್ತೆ ವ್ಯಾಲ್ಯೂ ಕೂಡ ಕೇಳಿದ್ದಾರೆ. ಡೈರೆಕ್ಟ್ ಆಗಿ ಡೈಮೆನ್ಷನ್ಸ್ 4-5 ಇದೆ ಫಸ್ಟ್ PUC ಅಲ್ಲಿ. ಕೋಎಫಿಷಿಯಂಟ್ ಆಫ್ ವಿಸ್ಕಾಸಿಟಿ, ಮತ್ತೆ ಇದು ಸ್ಟೀಫನ್ಸ್ ಕಾನ್ಸ್ಟೆಂಟ್, ವೇನ್ಸ್ ಡಿಸ್ಪ್ಲೇಸ್ಮೆಂಟ್ ಕಾನ್ಸ್ಟೆಂಟ್. ಸೊ ಮತ್ತೆ ಇನ್ಯಾವ್ದಾರ ಒಂದೊಂದು ತಗೊಂಡ್ಬಂದು ಮ್ಯಾಚ್ ದ ಫಾಲೋಯಿಂಗ್ ಕೇಳ್ತಾರೆ, ಮ್ಯಾಚ್ ದ ಫಾಲೋಯಿಂಗ್ ವಿತ್ ದ ಡೈಮೆನ್ಷನ್ಸ್ ಅಂತ ಕೇಳಿ. ಸೊ ಡೈಮೆನ್ಷನ್ಸ್ ಆಫ್ ಸಿಗ್ಮಾ. ಸೊ ಲೆಟ್ಸ್ ಸಿ, ಸಾಲ್ವ್ ಮಾಡೋಣ. ಇನ್ಸ್ಟೆಡ್ ಆಫ್ ಬೈ ಹಾರ್ಟಿಂಗ್ ಲೆಟ್ ಅಸ್ ಟ್ರೈ ಟು ಡಿರೈವ್ ಆನ್ ದ ಸ್ಪಾಟ್. ಅಲ್ಲೇ ಡಿರೈವ್ ಮಾಡಕ್ಕೆ ಟ್ರೈ ಮಾಡೋಣ. ಸೊ ನೋಡಿ, ಇದು ಈಕ್ವೇಶನ್ SI ಯೂನಿಟ್ ನ ಇಲ್ಲಿ ಬರೀತೀನಿ. ವ್ಯಾಟ್ ಪರ್ ಮೀಟರ್ ಸ್ಕ್ವೇರ್ ಕೆಲ್ವಿನ್ ಟು ದ ಪವರ್ ಆಫ್ -4. ವ್ಯಾಟ್ ನ ಜೌಲ್ ಪರ್ ಸೆಕೆಂಡ್ ಅಂತ ಬರೀಬಹುದು, ಮೀಟರ್ ಟು ದ ಪವರ್ ಆಫ್ -2 ಕೆಲ್ವಿನ್ ಟು ದ ಪವರ್ ಆಫ್ -4. ಜೌಲ್ ನ ನ್ಯೂಟನ್, ಜೌಲ್ ಅಂದ್ರೆ ಏನು? ಇಟ್ ಇಸ್ SI ಯೂನಿಟ್ ಆಫ್ ವರ್ಕ್ ಅಥವಾ SI ಯೂನಿಟ್ ಆಫ್ ಎನರ್ಜಿ. ಸೊ ವರ್ಕ್ ನ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಅಂತ ಬರೆದ್ವಾ, ಅಂದ್ರೆ ನ್ಯೂಟನ್ ಇಂಟು ಮೀಟರ್ ಅಂತ ಬರೀಬಹುದು ನೋಡಿ. ನ್ಯೂಟನ್ ಮೀಟರ್. ವರ್ಕ್ ಇಸ್ ಈಕ್ವಲ್ಸ್ ಟು ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಅಂದ್ರೆ ಜೌಲ್ ನ SI ಯೂನಿಟ್ ಗೆ, ನ್ಯೂಟನ್ ಗೆ ಫೋರ್ಸ್ ಗೆ ಏನ್ ಬರುತ್ತೆ, ನ್ಯೂಟನ್, ಡಿಸ್ಪ್ಲೇಸ್ಮೆಂಟ್ ಗೆ ಮೀಟರ್, ಆ ತರ ಬರ್ದಿದೆ. ನ್ಯೂಟನ್ ಅಂದ್ರೆ ಏನು? kg ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಹೌದಾ? ಇಟ್ಸ್ ಸ್ಟ್ಯಾಂಡರ್ಡ್, ಅದು ಗೊತ್ತಿರ್ಲೇಬೇಕು. ಮೀಟರ್ ಹಾಗೆ ಬರ್ಕೊಂತೀನಿ, s ಟು ದ ಪವರ್ ಆಫ್ -1 ಮತ್ತೆ ಈ m ಟು ದ ಪವರ್ ಆಫ್ -2 k ಟು ದ ಪವರ್ ಆಫ್ -4. ಸೊ ನೋಡಿ, m ಟು ದ ಪವರ್ ಆಫ್ 1 ಇದನ್ನ ಸಾಯಿಸ್ಬಿಡತ್ತೆ. ದ ರಿಮೈನಿಂಗ್ ಥಿಂಗ್ ಇಸ್ kg ಇದೆ, 1 kg ಉಳ್ಕೊಂಡಿದೆ, kg and s to the power of -3 ಅಂದ್ರೆ ಸೆಕೆಂಡ್ ಟು ದ ಪವರ್ ಆಫ್ -3 ಕೆಲ್ವಿನ್ ಟು ದ ಪವರ್ ಆಫ್ -4. ನೋಡಿ, ಎಲ್ಲ ಫಂಡಮೆಂಟಲ್ ಯೂನಿಟ್ಸ್ ಗೆ ಬಂದಿದೆ. ಈಗ ಡೈಮೆನ್ಷನ್ಸ್ ನ ಕನ್ವರ್ಟ್ ಮಾಡಿ. ಸೊ MLT, M ಫಾರ್ ಮಾಸ್, L ಫಾರ್ ಲೆಂತ್, T ಫಾರ್ ಟೈಮ್. ಟೆಂಪರೇಚರ್ ಅಲ್ಲ, T ಫಾರ್ ಟೈಮ್. ಕೆಲವೊಂದು ಬುಕ್ಸ್ ಅಲ್ಲಿ ಟೆಂಪರೇಚರ್ ಗೆ ಥೀಟಾ ಯೂಸ್ ಮಾಡ್ತಾರೆ, ಕೆಲವೊಂದು ಬುಕ್ಸ್ ಅಲ್ಲಿ ಕೆ ಯೂಸ್ ಮಾಡ್ತಾರೆ. ಕನ್ಫ್ಯೂಸ್ ಆಗ್ಬೇಡಿ, ಎರಡೂ ಒಂದೇ. ಸೊ ಮಾಸ್ ಟರ್ಮ್ಸ್ ಎಷ್ಟಿದೆ? 1 ಇದೆ. ಲೆಂತ್ ಟರ್ಮ್ಸ್ ಏನಾದ್ರೂ ಇದೆಯಾ? ಇಲ್ಲ. L ಟು ದ ಪವರ್ ಆಫ್ 0. ಟೈಮ್ ಟರ್ಮ್ಸ್ ಏನಿದೆ? -3 ಇದೆ. ಟೆಂಪರೇಚರ್ ಟರ್ಮ್ -4 ಇದೆ. ಸೊ ದೀಸ್ ಆರ್ ದ ಡೈಮೆನ್ಷನ್ಸ್ ಫಾರ್ ಸಿಗ್ಮಾ. ಡೈಮೆನ್ಷನ್ಸ್ ಆಫ್ ಸಿಗ್ಮಾ ವೆರಿ ಇಂಪಾರ್ಟೆಂಟ್. KCET ಅಲ್ಲಿ ತುಂಬಾ ರಿಪೀಟ್ ಆಗ್ತಾ ಇದೆ, ಪಕ್ಕ ಬರೋ ಚಾನ್ಸಸ್ ಇದೆ. ಪ್ಲೀಸ್ ನೋಟ್ ದಿಸ್ ಪಾಯಿಂಟ್. ಇಷ್ಟು ಪಾಯಿಂಟ್ಸ್ ನ ನೋಟ್ ಮಾಡ್ಕೊಳ್ಳಿ. We'll move to the problem. ಒಂದು ಪ್ರಾಬ್ಲಮ್ ನ ಬೋರ್ಡ್ ಮೇಲೆ ಬರೀತೀನಿ.
try to solve it. I'm going to remove this one. 3, 2, 1, done. Problem ಗಿಂತ ಮೊದಲು ಒಂದು ಸ್ಮಾಲ್ ಅಪ್ಡೇಟ್ ಇದೆ. ಯಾವ್ದಾದ್ರು ಒಂದು ಬ್ಲಾಕ್ ಬಾಡಿನ ಕನ್ಸಿಡರ್ ಮಾಡಿದ್ರೆ the energy radiated by the black body is directly proportional to T power 4. That is, the energy radiated by any black body is equals to sigma T power 4. So ಈ ಎನರ್ಜಿ ಅನ್ನೋದು energy radiated per second per unit area. ಒಂದು ಕಂಪ್ಲೀಟ್ ಬ್ಲಾಕ್ ಬಾಡಿ ಟೆಂಪರೇಚರ್ T ಆಗಿದ್ರೆ 1 ಮೀಟರ್ ಸ್ಕ್ವೇರ್ ಏರಿಯಾ ಇಂದ 1 ಸೆಕೆಂಡ್ ಗೆ ಎಷ್ಟು ಎನರ್ಜಿ ಬರುತ್ತೆ ಈ ಈಕ್ವೇಶನ್ ಕೊಡುತ್ತೆ. ಅದೇ ತರ ಈ ಪೂರ್ತಿ ಬಾಡಿಯಿಂದ, ಪೂರ್ತಿ ಬ್ಲಾಕ್ ಬಾಡಿ, ಐ ರಿಪೀಟ್, ಪೂರ್ತಿ ಬ್ಲಾಕ್ ಬಾಡಿಯಿಂದ ಎಷ್ಟು ಎನರ್ಜಿ ಬರುತ್ತೆ ಅದನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ಮಲ್ಟಿಪ್ಲೈ ಬೈ ಏರಿಯಾ. ಅದೇ ಇದು 1 ಮೀಟರ್ ಸ್ಕ್ವೇರ್ ಗೆ ಕೊಡೋದು. ಟೋಟಲ್ ಏರಿಯಾನ ಫೈಂಡ್ ಔಟ್ ಮಾಡಿದ್ರೆ ಮಲ್ಟಿಪ್ಲೈ ಬೈ ಇ ಎ. ಸೊ ದಟ್ ಈಸ್ ದ ಎನರ್ಜಿ radiated by complete black body per second is given by E is equals to sigma A T to the power of 4. So where A is the area of the black body, if it is sphere, 4 by 3 pi r cube. So you know that one, right? So r radius agide, adenadru sphere agide 4 by 3 pi r cube. Bere yavadadru body agide adra surface area A inda multiply ಮಾಡಬೇಕಾಗುತ್ತೆ. Suppose sir ಅದು black body ಅಲ್ಲ, ನಾರ್ಮಲ್ ಆಗಿ ಬೇರೆ ಯಾವುದು ಟಂಗ್ಸ್ಟನ್ ಯಾವುದು ಒಂದು ತಂದ್ಕೊಳ್ಳಿ. ಅದನ್ನ ಏನ್ ಮಾಡೋದು? So if emissivity of a body is E, if emissivity of a body is E, small e, already E andre enu anta discuss madidvi. Then the energy is radiated per second throughout the body is given by E into sigma A T to the power of 4. E value is called as emissivity. ನೋಡಿ ಎಷ್ಟು ಬ್ಲಾಕ್ ಬಾಡಿ ಇದೆಯೋ ಅದೇ ತರ ಒಂದು ಟಂಗ್ಸ್ಟನ್ ನ ಕನ್ಸಿಡರ್ ಮಾಡಿ. ಟಂಗ್ಸ್ಟನ್ of emissivity is 0.4. ಸೊ ಈಗ ಈ ಬಾಡಿನ ಟೆಂಪರೇಚರ್ T ಗೆ ರೈಸ್ ಮಾಡಿದೆ, ಇದೆಷ್ಟು ಟೆಂಪರೇಚರ್ ಇದೆಯೋ ಇದನ್ನು ಅಷ್ಟೇ ಟೆಂಪರೇಚರ್ ಗೆ ರೈಸ್ ಮಾಡಿ ಇದು ಎಷ್ಟು ರೇಡಿಯೇಷನ್ ಎಮಿಟ್ ಮಾಡ್ತಿತ್ತು ಬ್ಲಾಕ್ ಬಾಡಿ, ಅದರಲ್ಲಿ E ಟೈಮ್ಸ್ ಸ್ಮಾಲ್ e ಟೈಮ್ಸ್ ಈ ಬಾಡಿ ಎಮಿಟ್ ಮಾಡ್ತಿರುತ್ತೆ. ಸೊ ದಟ್ ಇಸ್ ದ ಸಿಗ್ನಿಫಿಕೆನ್ಸ್ ಆಫ್ ಎಮಿಸಿವಿಟಿ E. ಸೊ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ, ಇಫ್ ದ ಬ್ಲಾಕ್ ಬಾಡಿ ಇಸ್ ಸರೌಂಡೆಡ್ ಬೈ ಅದರ್ ಬಾಡಿ, ಸೊ ದಿಸ್ ಇಸ್ ಕನ್ಸಿಡರ್ಡ್ ಆಸ್ ಅ ಬ್ಲಾಕ್ ಬಾಡಿ ಅಟ್ ಟೆಂಪರೇಚರ್ TB, ಏನಾಗತ್ತೆ ರೇಡಿಯೇಷನ್ಸ್ ಎಮಿಟ್ ಆಗ್ತಾ ಇರತ್ತೆ. ಹೊರಗಡೆ ಏನಾದ್ರು ಟೆಂಪರೇಚರ್ S ಇದ್ರೆ ಹೊರಗಡೆಯಿಂದ ರೇಡಿಯೇಷನ್ ಅಬ್ಸರ್ವ್ ಮಾಡ್ಕೊಂತಿರತ್ತ. ಅರೆ ಹೊರಗಡೆ ಸೋರ್ಸ್ ಇದೆ, ಒಳಗಡೆ ಒಂದು ಸೋರ್ಸ್ ಇದೆ, ಒಳಗಡೆಯಿಂದ ರೇಡಿಯೇಷನ್ಸ್ ಎಮಿಟ್ ಆಚೆಗೆ ಹೋಗ್ತಾ ಇರತ್ತೆ, ಹೊರಗಡೆಯಿಂದ ರೇಡಿಯೇಷನ್ ಒಳಗಡೆ ಬರ್ತಾ ಇದೆ. ಸೊ ಈಗ ನೆಟ್ ಲಾಸ್ ಆಫ್ ರೇಡಿಯೇಷನ್ಸ್ ಇಸ್ ಗಿವನ್ ಬೈ ದ ನೆಟ್ ಲಾಸ್ ಆಫ್ ರೇಡಿಯೇಷನ್ is given by E is equals to sigma T to the power TS to the power of 4 TB to the power of 4 minus TS to the power of 4. So this is the radiation going out, this is radiation coming out. So observe ಮಾಡ್ಕೊಳ್ಳುತ್ತೆ, ಕೆಲವೊಂದು ರೇಡಿಯೇಷನ್ಸ್ ಎಮಿಟ್ ಮಾಡ್ಕೊಂಡಿರುತ್ತೆ. The net loss in the radiations is given by E is equal to sigma TB. TB ಅಂದ್ರೆ temperature of the body, to be specifically black body, minus temperature of the surrounding. TB to the power of 4 minus TS to the power of 4. Note ಮಾಡ್ಕೊಳ್ಳಿ, we'll solve a problem from JEE 2004. Done. ನಾನು erase ಮಾಡ್ಲಿಕ್ಕೆ ಹೊರಟಿದ್ದೀನಿ. 3, 2, 1, done. The question is from JEE 2004. ನಿಮ್ಮ ಬೋರ್ಡ್ ಮೇಲೆ ಬರ್ದಿದ್ದೀನಿ. If the temperature of sun were to increase from T2 to 2T, T2 ಅಲ್ಲ, T ಇಂದ 2T ಗೆ increase ಆಗ್ತಾ ಇದೆ, it radius from R to 2R. Then the ratio of radiant energy received on Earth to what it was previously. So ಈಗಿರೋ sun ಟೆಂಪರೇಚರ್ T ಅಂತ ಅನ್ಕೊಳ್ಳೋಣ, ರೇಡಿಯಸ್ R ಅಂತ ಅನ್ಕೊಳ್ಳೋಣ. Let us assume radius of present Earth is R, temperature is T. So ಇದೇನಾದ್ರು ಎರಡು ಡಬಲ್ ಆರ್, ಡಬಲ್ ಏನ? ಎಸ್, ರೇಡಿಯಸ್ ಫ್ರಮ್ R to 2R. ಸೊ ರೇಡಿಯಸ್ 2R ಆಗಿ ಟೆಂಪರೇಚರ್ 2T ಆದ್ರೆ ಈಗ ಬರ್ತಿರ್ತಕ್ಕಂಥ ಎನರ್ಜಿ ಕಂಪೇರ್ ಮಾಡಿದ್ರೆ ಮುಂದೆ ಬರ್ತಕ್ಕಂಥ ಎನರ್ಜಿ ಏನಾಗಬಹುದು ಅಂತ ಕೇಳ್ತಾರೆ. ಟೆಂಪರೇಚರ್ ಡಬಲ್ ಆಗುತ್ತೆ, ರೇಡಿಯಸ್ ಕೂಡ ಡಬಲ್ ಆಗುತ್ತೆ. ಸೊ ದಿಸ್ ಇಸ್ ರಿಲೇಟೆಡ್ ಟು ಸ್ಟೀಫನ್ಸ್ ಲಾ. E is equals to sigma ಪವರ್ 4. ಹೌದಾ? ಸೊ ಒಂದು ಸರ್ಫೇಸ್, ಒಂದು ಮೀಟರ್ ಸ್ಕ್ವೇರ್ ಇಂದ ಬರ್ತಕ್ಕಂಥ ಎನರ್ಜಿ ಏನಾಗಿರುತ್ತೆ? ಸಿಗ್ಮಾ T ಪವರ್ 4. ಟೋಟಲ್ ಸರ್ಫೇಸ್ ಏರಿಯಾ ಇಂದ ಬರ್ತಕ್ಕಂಥ ಎನರ್ಜಿ ಸಿಗ್ಮಾ ಇಂಟು A ಇಂಟು T ಪವರ್ 4. ಇನ್ ಅದರ್ ವರ್ಡ್ಸ್, E is equals to sigma 4/3 pi r square T power 4. ಸೊ ಡೈರೆಕ್ಟ್ ಆಗಿ ನಾನು ಈ ರಿಲೇಷನ್ ನ ಯೂಸ್ ಮಾಡ್ತೀನಿ, R square T power 4 ರಿಲೇಷನ್ ನ ಯೂಸ್ ಮಾಡ್ತೀನಿ. ಸೊ ಲೆಟ್ ಅಸ್ ಸಾಲ್ವ್ ದಿಸ್ ಒನ್. ಸೊ ಇದಕ್ಕೆ ಈಕ್ವೇಶನ್ ಬರೆದ್ರೆ E1 is directly proportional to the R square into T to the power of 4. ಅದೇ ಈಕ್ವೇಶನ್ E2 ಅಂತ ಕರಿತೀನಿ. ಇಲ್ಲಿ ಎನರ್ಜಿ ಎಮಿಟೆಡ್ ಥ್ರೂಔಟ್ ದ ಸರ್ಫೇಸ್ ಫಾರ್ ನ್ಯೂ ಸನ್, ಹೊಸ ಸನ್ಗೆ ಏನಾಗಿರುತ್ತೆ?
ಈಗ ರೇಡಿಯಸ್ ಏನಾಗಿದೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು 2r whole to the power of 4 into 2t whole to the power of 4. ಈಗ ಎರಡಕ್ಕೂ ರೇಷಿಯೋನ ತಗೊಂಡ್ರೆ E2 by E1 E2 by E1 that is equals to 2 to the power of 4 r to the power of 4 2 to the power of 4 t to the power of 4 whole divided by r. ಇದೇನಿದು ಇದು 4 ಅಲ್ಲ ಇದು ಸ್ಕ್ವೇರ್ ಸಾರಿ ಸೊ r ಸ್ಕ್ವೇರ್ ರೇಡಿಯಸ್ ಸ್ಕ್ವೇರ್ ಆಗಿರುತ್ತೆ ಸೊ 2 ಸ್ಕ್ವೇರ್ r ಸ್ಕ್ವೇರ್ into t ಸ್ಕ್ವೇರ್ ಸೊ ಇವೆರಡು t to the power of 4 ಇದು ಕ್ಯಾನ್ಸಲ್ ಆಗುತ್ತೆ ಇದು ಕ್ಯಾನ್ಸಲ್ ಆಗುತ್ತೆ ಸೊ this is equals to 2 power 6 that is nothing but 64 yeah so 2 power 6 is 64 is the answer for this question. So note ಮಾಡ್ಕೊಳ್ಳಿ, we'll move to the next topic, that is Wien's displacement law. Done. The next topic is Wien's displacement law. So Wien's displacement law ಯಾವ್ದ್ರ ಬಗ್ಗೆ ಮಾತಾಡುತ್ತೆ ಅಂದ್ರೆ ರೇಡಿಯೇಷನ್ ವೇವ್ ಲೆಂತ್ ಬಗ್ಗೆ ಮಾತಾಡ್ತಾರೆ. ಅದಕ್ಕಿಂತ ಮೊದಲು ಒಂದು ಸ್ಮಾಲ್ ಕ್ವಿಕ್ ಆಗಿ ಒಂದು ಸ್ಮಾಲ್ ಬೇಕಾಗಿರ್ತಕ್ಕಂಥ ಟಾಪಿಕ್ಸ್ ನ ಹೇಳ್ಬಿಡ್ತೀನಿ ನೋಡಿ. ಸೊ ಆಲ್ರೆಡಿ ನಿಮ್ಗೆ ಒಂದು ಪಾಯಿಂಟ್ ಗೊತ್ತು, ಆಲ್ ಬಾಡೀಸ್ emit thermal radiation at all temperature greater than 0 Kelvin. ಯಾವುದೇ ಬಾಡಿ ತಗೊಳ್ಳಿ ಗ್ರೇಟರ್ ದ್ಯಾನ್ 0 ಕೆಲ್ವಿನ್ ಇದೆ, ಅದರಿಂದ ಎಂತ ರೇಡಿಯೇಷನ್ಸ್ ಹೊರಗಡೆ ಬರ್ತಾ ಇರುತ್ತೆ ಥರ್ಮಲ್ ರೇಡಿಯೇಷನ್, ಅದನ್ನೇ ನಾವು ಇನ್ಫ್ರಾರೆಡ್ ರೇಡಿಯೇಷನ್ಸ್ ಅಂತ ಕರಿತೀವಿ. ಸರ್ ಹಾಗಾದ್ರೆ ಬರ್ತಕ್ಕಂಥ ರೇಡಿಯೇಷನ್ ಅಲ್ಲಿ ಒಂದೇ ಒಂದು ವೇವ್ ಲೆಂತ್ ಇರುತ್ತಾ? ಇಲ್ಲ, ಕಂಟಿನ್ಯೂಸ್ ವೇವ್ ಲೆಂತ್ ಇರುತ್ತೆ. ಒಂದು ಸ್ಪೆಸಿಫಿಕ್ ವೇವ್ ಲೆಂತ್ ಅಂತ ನಾನು ಹೇಳ್ತಿಲ್ಲ, ಕಂಟಿನ್ಯೂಸ್ ಕಲೆಕ್ಷನ್ ಆಫ್ ವೇವ್ ಲೆಂತ್ ಇರುತ್ತೆ. ಸೊ ಅಂದ್ರೆ ಥರ್ಮಲ್ ರೇಡಿಯೇಷನ್ ಎಲ್ಲಿಂದ ಎಲ್ಲಿವರೆಗೂ ಇರುತ್ತೆ ಎಲ್ಲಾ ರೇಡಿಯೇಷನ್ಸ್ ಇರುತ್ತೆ. ಸೊ ಅದನ್ನ ನಾವು ಸ್ಪೆಕ್ಟ್ರಮ್ ಅಂತ ಕರೆದ್ವಿ, ಹೌದಾ? ಸೊ it consists of the emitted radiation consists of continuous spectrum. ಒಂದು ವೇವ್ ಲೆಂತ್ ಇರಲ್ಲ, ಎರಡು ವೇವ್ ಲೆಂತ್ ಇರಲ್ಲ, ಕಂಟಿನ್ಯೂಸ್ ಸ್ಪೆಕ್ಟ್ರಮ್ ಇರುತ್ತೆ. ಬಟ್ ಅದರಲ್ಲಿ ಯಾವುದೋ ಒಂದು ವೇವ್ ಲೆಂತ್ ಮಾತ್ರ ಜಾಸ್ತಿ ಎಮಿಟ್ ಮಾಡ್ತಾ ಇರುತ್ತೆ, ಅದನ್ನ ನಾನು ಲ್ಯಾಂಬ್ಡಾ ಎಂ ಅಂತ ಕರಿತೀನಿ. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಸೊ ಈಗ ಒಂದು ಬಾಡಿ ಟೆಂಪರೇಚರ್, ಬ್ಲಾಕ್ ಬಾಡಿ ಟೆಂಪರೇಚರ್ ಟಿ ಅಲ್ಲಿದೆ ಅಂದ್ರೆ ಒಂದೇ ರೀತಿ ಆಗಿರ್ತಕ್ಕಂಥ ರೇಡಿಯೇಷನ್ ಬರಲ್ಲ, ಅಂದ್ರೆ ಒಂದೇ ಒಂದು ವೇವ್ ಲೆಂತ್ ಇರ್ತಕ್ಕಂಥ ರೇಡಿಯೇಷನ್ ಬರಲ್ಲ, ಕಂಟಿನ್ಯೂಸ್ ಸ್ಪೆಕ್ಟ್ರಮ್ ಬರುತ್ತೆ. ಸೊ ಒಂದು ರೇಂಜ್ ಇಂದ ಇನ್ನೊಂದು ರೇಂಜ್ ವರೆಗೆ ಮಧ್ಯದಲ್ಲಿ ಇರ್ತಕ್ಕಂಥ ಎಲ್ಲಾ ವೇವ್ ಲೆಂತ್ಸ್ ಕೂಡ ಬರುತ್ತೆ. ಸೊ ಇದನ್ನೇ ನಾವೇನಂತ ಕರಿತೀವಿ? ಸ್ಪೆಕ್ಟ್ರಮ್ ಅಂತ ಕರಿತೀವಿ. ಸೊ ಈ ಎಮಿಟ್ ಆಗ್ತಾ ಇರ್ತಕ್ಕಂಥ ಸ್ಪೆಕ್ಟ್ರಮ್ ಅಲ್ಲಿ ಯಾವುದೋ ಒಂದು ವೇವ್ ಲೆಂತ್, ಐ ರಿಪೀಟ್, ಯಾವುದೋ ಒಂದು ವೇವ್ ಲೆಂತ್ ಎಕ್ಸೆಸ್ ಆಗಿ ಎಮಿಟ್ ಆಗ್ತಾ ಇರತ್ತೆ, ಆ ವೇವ್ ಲೆಂತ್ ನಾನು ಲ್ಯಾಂಬ್ಡಾ ಎಂ ಅಂತ ಕರಿತೀನಿ. ಇದನ್ನ ಅರ್ಥ ಮಾಡ್ಕೋಬೇಕಾದ್ರೆ ಸೊ ಒಂದು ನಾರ್ಮಲ್ ಆಗಿ ಒಂದು ಐರನ್ ಪೀಸ್ ನ ಕನ್ಸಿಡರ್ ಮಾಡಿ. ಇಲ್ಲಿ ಯಾವ್ದು ಐರನ್ ಪೀಸ್ ಇಲ್ಲ, ಸೊ ಲೆಟ್ ಅಸ್ ಕನ್ಸಿಡರ್ ಇದೇ ಐರನ್ ಪೀಸ್ ಅಂತ ಅನ್ಕೊಳ್ಳಿ. ಸೊ ಒಂದು ರೂಮ್ ಟೆಂಪರೇಚರ್ ಅಲ್ಲಿ ಇದ್ದಾಗ ಸರ್ಟೆನ್ ರೇಡಿಯೇಷನ್ ಎಮಿಟ್ ಮಾಡ್ತಾ ಇರತ್ತೆ, ಹೌದಾ? ಸೊ ಈಗ ಇದೇ ಐರನ್ ರಾಡ್ ನ ಸ್ವಲ್ಪ ಹೀಟ್ ಮಾಡೋಣ. ಫಸ್ಟ್ ರೆಡ್ಡಿಶ್ ಕಲರ್ ಆಗತ್ತಾ, ರೆಡ್ ಕಲರ್ ಆಗತ್ತಾ, ಕೆಂಪಗಾಗತ್ತೆ. ಸೊ ಅಂದ್ರೆ ಆ ಟೆಂಪರೇಚರ್ ಅಲ್ಲಿ ಬೇರೆ ರೇಡಿಯೇಷನ್ಸ್ ಎಮಿಟ್ ಮಾಡ್ತಾ ಇದೆ, ಬಟ್ ಆ ಪರ್ಟಿಕ್ಯುಲರ್ ವೇವ್ ಲೆಂತ್ ರೆಡ್ ಕಲರ್ ಕಾಣಿಸ್ತಕ್ಕಂಥ ರೇಡಿಯೇಷನ್ ಮಾತ್ರ ಎಕ್ಸೆಸ್ ಆಗಿ ಎಮಿಟ್ ಆಗ್ತಾ ಇರತ್ತೆ, ಅದಕ್ಕೆ ಇದು ರೆಡ್ ಆಗಿ ಕಾಣಿಸುತ್ತೆ. ಈಗ ಮತ್ತೆ ಇನ್ನು ಸ್ವಲ್ಪ ಟೆಂಪರೇಚರ್ ರೈಸ್ ಮಾಡೋಣ, ಮತ್ತೆ ಕುಲುಮೆಯಲ್ಲಿಟ್ಟು ಚೆನ್ನಾಗಿ ಹೀಟ್ ಮಾಡಿ ಇನ್ನು ಟೆಂಪರೇಚರ್ ರೈಸ್ ಮಾಡಿದ್ರೆ ಈಗ ಬೇರೆ ಕಲರ್ ಆಗತ್ತೆ, ಆರೆಂಜಿಶ್ ಕಲರ್ ಆಗತ್ತೆ. ಯಾರಾದ್ರೂ ನೋಡಿದ್ರೆ ಕೊಲಿಮೆಯಲ್ಲಿ ಹೀಟ್ ಮಾಡುವಾಗ ಗೊತ್ತಿರುತ್ತೆ. ಸೊ ಫಸ್ಟ್ ರೆಡ್ಡಿಶ್ ಕಲರ್ ಆಗತ್ತೆ, ಆಮೇಲೆ ಹಾಗೆ ಹೀಟ್ ಮಾಡ್ತಾ ಹೋದ್ರೆ ಆರೆಂಜ್ ಆಗತ್ತೆ, ಆಮೇಲೆ ಯೆಲ್ಲೋ ಆಗತ್ತೆ, ಆಮೇಲೆ ವೈಟಿಶ್ ಕಲರ್ ಆಗತ್ತೆ, ಇನ್ನು ಹಾಗೆ ಹೀಟ್ ಮಾಡ್ತಾರೆ ವೈಟಿಶ್ ಕಲರ್ ಆಗತ್ತೆ. ಅಂದ್ರೆ ಎಲ್ಲಾ ರೇಡಿಯೇಷನ್ಸ್ ಬರ್ತಾ ಇದೆ ಎಲ್ಲಾ ಟೆಂಪರೇಚರ್ ಇಂದ, ಬಟ್ ಕೊಟ್ಟಿರ್ತಕ್ಕಂಥ ಟೆಂಪರೇಚರ್ ಅಲ್ಲಿ ಯಾವುದೋ ಒಂದು ವೇವ್ ಲೆಂತ್ ಮ್ಯಾಕ್ಸಿಮಮ್ ಎಮಿಟ್ ಆಗ್ತಾ ಇದೆ, ಅದನ್ನೇ ನಾವು ಲ್ಯಾಂಬ್ಡಾ ಎಂ ಅಂತ ಕರಿತೀವಿ, ಅಥವಾ ಎಂ ಫಾರ್ ಲ್ಯಾಂಬ್ಡಾ ಮ್ಯಾಕ್ಸಿಮಮ್. ಸೊ ದ ಮ್ಯಾಕ್ಸಿಮಮ್ wavelength emitted, the maximum energy radiation emitted of a given wavelength ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದ್ರೆ ಅದ್ರ ಟೆಂಪರೇಚರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಆ ರಿಲೇಷನ್ ನ ಕೊಡ್ತಕ್ಕಂಥದ್ದೇ ವೇನ್ಸ್ ಡಿಸ್ಪ್ಲೇಸ್ಮೆಂಟ್ ಲಾ ಆಗಿರುತ್ತೆ. ಸೊ ಲೆಟ್ ಅಸ್ ಸಿ ದ ಸ್ಟೇಟ್ಮೆಂಟ್. ಸೊ ಇದನ್ನ ನಾನು ಎಕ್ಸ್ಪ್ಲೈನ್ ಮಾಡಕ್ಕೆ ಕೆಲವೊಂದು ಅನಿಮೇಷನ್ ನ ಯೂಸ್ ಮಾಡ್ತೀನಿ, ಫಸ್ಟ್ ಇದನ್ನ ಬರ್ಕೊಳ್ಳಿ. ಸೊ ಲೆಟ್ ಅಸ್ ಸಿ ದ ವೇನ್ಸ್ ಡಿಸ್ಪ್ಲೇಸ್ಮೆಂಟ್ ಲಾ. ಸೊ ದ ವೇವ್ ಲೆಂತ್ ಆಫ್ ಸ್ಟೇಟ್ಮೆಂಟ್ ನ ಬರೀಲಿಕ್ಕೆ ಹೊರಟಿದ್ದೀನಿ. ಸ್ಟೇಟ್ಮೆಂಟ್, ದ ವೇವ್ ಲೆಂತ್ ಆಫ್ maximum intensity of emission of a black body is inversely proportional to absolute temperature of black body. So that means
ಇಂಡೈರೆಕ್ಟ್ ಆಗಿ ಲ್ಯಾಂಬ್ಡಾ ಎಂ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಟಿ ಅಂತ ಹೇಳ್ತಾರೆ. ಸೊ ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಸ್ವಲ್ಪ ಎಫರ್ಟ್ ನ ಹಾಕ್ಬೇಕಾಗತ್ತೆ. ಸೊ ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಯೂಸಿಂಗ್ ಎ ಅನಿಮೇಷನ್. ಬನ್ನಿ, ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್ ಆಫ್ ವೇನ್ಸ್ ಡಿಸ್ಪ್ಲೇಸ್ಮೆಂಟ್ ಲಾ. ಸೊ ವೇನ್ಸ್ ಡಿಸ್ಪ್ಲೇಸ್ಮೆಂಟ್ ಲಾ ರಿಲೇಷನ್ ಕೊಡೋದು ಮ್ಯಾಕ್ಸಿಮಮ್ ವೇವ್ ಲೆಂತ್ ಮತ್ತೆ ಟೆಂಪರೇಚರ್ ಬಗ್ಗೆ ರಿಲೇಷನ್ ಕೊಡುತ್ತೆ. ನೋಡಿ, ನಿಮ್ಗೆ ಇನ್ನೊಂದು ಗ್ರಾಫ್ ಕಾಣಿಸ್ತಾ ಇದೆ. ಐ ಹೋಪ್ ಯು ಕ್ಯಾನ್ ಸಿ ಹಿಯರ್. ವೈ ಆಕ್ಸಿಸ್ ನಲ್ಲಿ ಇಂಟೆನ್ಸಿಟಿ ತಗೊಂತಾ ಇದ್ದೆ, ಅಂದ್ರೆ ನಾನು ಈ ವ್ಯಾಲ್ಯೂ ಅಂತ ಏನ್ ಹೇಳಿದೆ ಆಗ್ಲೇ, ಅದೇ ದ ಎನರ್ಜಿ ರೇಡಿಯೇಟೆಡ್ ಪರ್ ಸೆಕೆಂಡ್ ಪರ್ ಯೂನಿಟ್ ಏರಿಯಾ ಆಫ್ ಅ ಬ್ಲಾಕ್ ಬಾಡಿ, ಅದನ್ನೇ ನಾವು ಸ್ಪೆಕ್ಟ್ರಲ್ ಪವರ್ ಡೆನ್ಸಿಟಿ ಅಂತ ಇಲ್ಲಿ ಬರ್ದಿದ್ದಾರೆ. ಸೇಮ್ ಥಿಂಗ್ ನಾನು ಏನ್ ಹೇಳಿದೀನೋ ಇಲ್ಲೂ ಅದೇ ಬರ್ತಿದೆ. ಎಕ್ಸ್ ಆಕ್ಸಿಸ್ ನಲ್ಲಿ ವೇವ್ ಲೆಂತ್ ತಗೊಂತಾ ಇದ್ದೀನಿ. ಸೊ ಯಾವುದೋ ಒಂದು ಆಬ್ಜೆಕ್ಟ್, ಇಲ್ಲಿ ಟೆಂಪರೇಚರ್ ಗಮನಿಸಿ, 4500 ಯಾವುದೋ ಒಂದು ಆಬ್ಜೆಕ್ಟ್ ಟೆಂಪರೇಚರ್ ಇದೆ. ಆ ಬಾಡಿಯಿಂದ ಬರ್ತಕ್ಕಂಥ ಥರ್ಮಲ್ ರೇಡಿಯೇಷನ್ಸ್ ಎಲ್ಲ ಒಂದ್ ಕಡೆ ಕಲೆಕ್ಟ್ ಮಾಡ್ತೇನೆ. ಇಲ್ಲಿಂದ ಈ ವೇವ್ ಲೆಂತ್ ಇಂದ ಈ ವೇವ್ ಲೆಂತ್ ವರೆಗೂ ಕಂಟಿನ್ಯೂಸ್ ಸ್ಪೆಕ್ಟ್ರಮ್ ಬರುತ್ತೆ. ಬಟ್ ಅದರಲ್ಲಿ ಒಂದೊಂದು ವೇವ್ ಲೆಂತ್ ಒಂದೊಂದು ಇಂಟೆನ್ಸಿಟಿ, ಎಕ್ಸೆಸ್ ನಂಬರ್ ಆಫ್ ರೇಡಿಯೇಷನ್ ಯಾವ ವೇವ್ ಲೆಂತ್ ಬರ್ತಿದೆ ಅದನ್ನೇ ನಾನು ಲ್ಯಾಂಬ್ಡಾ ಎಂ ಅಂತ ಕರಿತೀನಿ. ಅಂದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಈ ಟೆಂಪರೇಚರ್ಗೆ 4500ಗೆ ಇಲ್ಲಿ ಕಾಣಿಸ್ತಿರ್ತಕ್ಕಂಥ ಯೆಲ್ಲೋ ಕಲರ್ ಮ್ಯಾಕ್ಸಿಮಮ್ ವೇವ್ ಲೆಂತ್, ಈ ಕರೆಸ್ಪಾಂಡಿಂಗ್ ಆಗಿ ಯಾವ್ದು ಬರುತ್ತೆ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ ಯಾವ್ದು ಬರುತ್ತೋ, ಈ ಕರೆಸ್ಪಾಂಡಿಂಗ್ ವೇವ್ ಲೆಂತ್ ಏನಿದೆ ಅದು ಮ್ಯಾಕ್ಸಿಮಮ್ ಬರುತ್ತೆ. ಹಂಗಂತ ಹೇಳಿದ್ರೆ ಬೇರೆ ಯಾವ್ದು ಬರಲ್ಲ ಅಂತಲ್ಲ, ಬರುತ್ತೆ. ಬಟ್ ಈ ಪರ್ಟಿಕ್ಯುಲರ್ ವೇವ್ ಲೆಂತ್ ಎಕ್ಸೆಸ್ ಅಮೌಂಟ್ ಅಲ್ಲಿ ಎಮಿಟ್ ಮಾಡ್ತಾ ಇದೆ. ಈಗ ಟೆಂಪರೇಚರ್ ಏನಾದ್ರೂ ನಾನು ಇನ್ಕ್ರೀಸ್ ಮಾಡ್ತಾ ಹೋದ್ರೆ ಈ ಮ್ಯಾಕ್ಸಿಮಮ್ ವೇವ್ ಲೆಂತ್ ಇದೆಯಲ್ಲ, ಯಾವ ವೇವ್ ಲೆಂತ್ ಎಕ್ಸೆಸ್ ಎನರ್ಜಿ ಎಮಿಟ್ ಆಗ್ತಾ ಇದೆ ಅದು ಲೆಫ್ಟ್ ಸೈಡ್ ಶಿಫ್ಟ್ ಆಗ್ತಾ ಇದೆ. ಗಮನಿಸಿದ್ರ, ಟೆಂಪರೇಚರ್ ಇನ್ಕ್ರೀಸ್ ಮಾಡಿದ್ರೆ, ಐ ರಿಪೀಟ್, ಟೆಂಪರೇಚರ್ ಇನ್ಕ್ರೀಸ್ ಮಾಡಿದ್ರೆ ಈ ಪೀಕ್ ವ್ಯಾಲ್ಯೂ ಲೆಫ್ಟ್ ಸೈಡ್ ಗೆ ಶಿಫ್ಟ್ ಆಗ್ತಾ ಇದೆ. ಸೊ ಲ್ಯಾಂಬ್ಡಾ ಎಂ ಅನ್ನೋದು ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಟೆಂಪರೇಚರ್. ಟೆಂಪರೇಚರ್ ಇನ್ಕ್ರೀಸ್ ಮಾಡ್ತಾ ಹೋದ್ರೆ, ಸೊ ನಾನು ಬೇಕಾದ್ರೆ ಸ್ಕೇಲ್ ಚೇಂಜ್ ಮಾಡಿ ತೋರಿಸ್ತೀನಿ. ಟೆಂಪರೇಚರ್ ಇನ್ಕ್ರೀಸ್ ಮಾಡ್ತಾ ಹೋದ್ರೆ ಪೀಕ್ ವ್ಯಾಲ್ಯೂ ಲೆಫ್ಟ್ ಸೈಡ್ ಶಿಫ್ಟ್ ಆಯ್ತು. ಗಮನಿಸಿದ್ರ, ಪೀಕ್ ವ್ಯಾಲ್ಯೂ ಲೆಫ್ಟ್ ಸೈಡ್ ಗೆ ಶಿಫ್ಟ್ ಆಗ್ತಾ ಇದೆ. ಸೊ ದಟ್ಸ್ ವಾಟ್ ದ ವೇನ್ಸ್ ಡಿಸ್ಪ್ಲೇಸ್ಮೆಂಟ್ ಲಾ ಸೇಸ್. ಸೊ ಹಿಯರ್ ಇಸ್ ದ ಲೇಬಲಿಂಗ್ಸ್. ಲೇಬಲಿಂಗ್ಸ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಟೆಂಪರೇಚರ್ ಕಮ್ಮಿ ಆಗ್ತಾ ಇದೆ, ಈ ಪೀಕ್ ವ್ಯಾಲ್ಯೂ ರೈಟ್ ಸೈಡ್ ಶಿಫ್ಟ್ ಆಗ್ತಾ ಇದೆ. ಅದರ ಕರೆಸ್ಪಾಂಡಿಂಗ್ ವೇವ್ ಲೆಂತ್ ಎಷ್ಟಿರುತ್ತೆ, 0.537 ಮೈಕ್ರೋಮೀಟರ್ ಅಲ್ಲಿ ಇದೆ. 0.537 ಮೈಕ್ರೋಮೀಟರ್. ಸೊ 5400 ಕೆಲ್ವಿನ್ ಇದ್ದಾಗ ಲ್ಯಾಂಬ್ಡಾ ಎಂ 0.537 ಮೈಕ್ರೋಮೀಟರ್. ಸೊ ಈಗ ಟೆಂಪರೇಚರ್ ಇನ್ಕ್ರೀಸ್ ಮಾಡ್ತೀನಿ. ಟೆಂಪರೇಚರ್ ಇನ್ಕ್ರೀಸ್ ಮಾಡ್ತಾ ಇದ್ರೆ ಇಲ್ಲಿ ಲ್ಯಾಂಬ್ಡಾ ಮ್ಯಾಕ್ಸಿಮಮ್ ಕಮ್ಮಿ ಆಯ್ತು ನೋಡಿದ್ರೆ 0.384 ಆಯ್ತು. ಸೊ ದಟ್ ಮೀನ್ಸ್ ಲ್ಯಾಂಬ್ಡಾ ಎಂ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಟೆಂಪರೇಚರ್ ಆಫ್ ದ ಬಾಡಿ. ಸೊ ದಿಸ್ ಇಸ್ ವೇನ್ಸ್ ಡಿಸ್ಪ್ಲೇಸ್ಮೆಂಟ್ ಲಾ. If you find the area under the graphs, ನೋಡಿ ಈ ಗ್ರಾಫ್ ಅಂಡರ್ ಏರಿಯಾ ಕ್ಯಾಲ್ಕುಲೇಟ್ ಮಾಡಿದ್ರೆ ಕೊಟ್ಟಿರ್ತಕ್ಕಂಥ ಟೆಂಪರೇಚರ್ ಅಲ್ಲಿ ಬ್ಲಾಕ್ ಬಾಡಿ ಇಂದ ಬರ್ತಕ್ಕಂಥ ಟೋಟಲ್ ಎನರ್ಜಿ ಎಷ್ಟಿದೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬಹುದು. ಐ ರಿಪೀಟ್, ದ ಏರಿಯಾ ಅಂಡರ್ ದಿಸ್ ಕರ್ವ್, ಈ ಕರ್ವ್ ಅಂಡರ್ ಅಲ್ಲಿ ಏರಿಯಾ ಏನಿದೆ, ಈ ಶೇಡೆಡ್ ಪೋರ್ಷನ್ ಕಾಣಿಸ್ತಿದ್ಯಾ? ಸೊ ಈ ಶೇಡೆಡ್ ಪೋರ್ಷನ್ ಏರಿಯಾ ಫೈಂಡ್ ಔಟ್ ಮಾಡಿದ್ರೆ ಟೋಟಲ್ ಎನರ್ಜಿ ಎಷ್ಟು ಬರ್ತಿದೆ ಟೆಂಪರೇಚರ್ ಟಿ ಇರ್ತಕ್ಕಂಥ ಬ್ಲಾಕ್ ಬಾಡಿನಿಂದ ಅಂತ ನಮಗೆ ಸೊ ಕ್ಯಾಲ್ಕುಲೇಷನ್ ಅಲ್ಲಿ ಪಾರ್ಟ್ ಅಲ್ಲಿ ಸಿಗತ್ತೆ. ಸೊ ಅಂಡ್ ಅನದರ್ ಒನ್, ಇಲ್ಲಿ ನೀವು ನೋಡ್ತಾ ಇರ್ತಕ್ಕಂಥ ಗ್ರಾಫ್, ಇಲ್ಲಿ ಕಾಣಿಸ್ತಾ ಇರ್ತಕ್ಕಂಥ ಗ್ರಾಫ್ ನ ನೋಡಿ. ಸಿ ಹಿಯರ್, ಇಲ್ಲಿ ಗ್ರಾಫ್ ಇದೆ. The intensity distribution versus wavelength for different temperature na nan plot ಮಾಡಿದ್ದೀನಿ. So I hope you can see this one. ಕಾಣಿಸ್ತಿದ್ಯಾ? The intensity distribution of a different temperature. ಒಂದೇ ಬ್ಲಾಕ್ ಬಾಡಿ ಬೇರೆ ಬೇರೆ ಟೆಂಪರೇಚರ್ ಇದ್ದಾಗ ಯಾವ ತರ ಇಂಟೆನ್ಸಿಟಿ ಡಿಸ್ಟ್ರಿಬ್ಯೂಷನ್ ಆಗಿದೆ ಅಂತ ಇಲ್ಲಿ ನಿಮ್ಗೆ ಗ್ರಾಫ್ ಅಲ್ಲಿ ಪ್ಲಾಟ್ ಮಾಡಿದ್ದೀನಿ. ಸೊ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂದ್ರೆ, ಪೀಕ್ ವ್ಯಾಲ್ಯೂ ಯಾವ ವೇವ್ ಲೆಂತ್ ಪೀಕ್ ಅಲ್ಲಿ ಇದೆ ಆ ವೇವ್ ಲೆಂತ್ ಲೆಫ್ಟ್ ಸೈಡ್ ಗೆ ಶಿಫ್ಟ್ ಆಗ್ತಾ ಇದೆ. ಲೆಫ್ಟ್ ಸೈಡ್ ಗೆ ಶಿಫ್ಟ್ ಆಗ್ತಾ ಇದೆ. ಸೊ ಅಂದ್ರೆ lambda value ಕಮ್ಮಿ ಆಗ್ತಾ ಇದೆ. So that's what I wanted to know. So lambda m is inversely proportional to temperature. So with the help of this technique, ಇದೇ ಟೆಕ್ನಿಕ್ ಇಂದ ಎಲ್ಲೋ ಇರ್ತಕ್ಕಂಥ ಸೆಲೆಸ್ಟಿಯಲ್ ಬಾಡಿದು ಟೆಂಪರೇಚರ್ ನಾವು ಮೆಜರ್ ಮಾಡ್ತೀವಿ. ಸೊ ಯಾರಾದ್ರೂ ನೋಡಿದ್ರ ಟೆಂಪರೇಚರ್ ಆಫ್ ದ ಸನ್ ನ ಮೆಜರ್ ಮಾಡೋದು, ಥರ್ಮೋಮೀಟರ್ ಇಟ್ಕೊಂಡು ಹೋಗಿ ಸನ್ ನಲ್ಲಿ ಇಟ್ಟು ಚೆಕ್ ಮಾಡಲ್ಲ ಯಾರು. ಸೊ in order to calculate the temperature of the sun, just observe the radiation. ಅಲ್ಲಿಂದ ಬರ್ತಕ್ಕಂಥ ರೇಡಿಯೇಷನ್ ನ ಗಮನಿಸಿ. ಆ ರೇಡಿಯೇಷನ್ ಅಲ್ಲಿ ಮ್ಯಾಕ್ಸಿಮಮ್ ಎನರ್ಜಿ ಯಾವ ವೇವ್ ಲೆಂತ್ ಗೆ ಬರ್ತಿದೆ, ಅಂದ್ರೆ ಮ್ಯಾಕ್ಸಿಮಮ್ ಇಂಟೆನ್ಸಿಟಿ ಯಾವ ವೇವ್ ಲೆಂತ್, ತುಂಬಾ ಬ್ರೈಟ್ ಆಗಿ ಯಾವ ವೇವ್ ಲೆಂತ್ ಬರ್ತಿದೆ ಅದನ್ನ ಡಿಟೆಕ್ಟ್ ಮಾಡಿ. ಸೊ ಯೂಸಿಂಗ್ ದಟ್ ಯು ಕ್ಯಾನ್ ಕ್ಯಾಲ್ಕುಲೇಟ್ ದ ಟೆಂಪರೇಚರ್ ಆಫ್ ದ ಸನ್. ಸೊ ಈ ತರ ನಾವು ಟೆಂಪರೇಚರ್ ಆಫ್ ದ ಸನ್ ನ ಹೇಳ್ಬೋದು. ಅದೇ ತರ ಬೇರೆ ಬೇರೆ ಆಬ್ಜೆಕ್ಟ್ಸ್ ಕೂಡ ಟೆಂಪರೇಚರ್ ಹೇಳ್ಬೋದು. ಸೊ ದ ಸೇಮ್ ಟೆಕ್ನಾಲಜಿ, ಸೊ ರೀಸೆಂಟ್ ಆಗಿ ಕೋವಿಡ್ ಗಿಂತ ಮೊದಲು ಡಾಕ್ಟರ್ಸ್ ಎಲ್ಲ ಟೆಂಪರೇಚರ್ ಮೆಜರ್ ಮಾಡ್ಬೇಕಾದ್ರೆ ಥರ್ಮೋಮೀಟರ್ ಇಟ್ ಮಾಡ್ತಿದ್ರು. ಸೊ ಒಬ್ರು ಪೇಷಂಟ್ ಗೆ ಬಾಯಲ್ಲಿ ಇಡ್ತಿದ್ರು, ಅದೇ
ಥರ್ಮೋಮೀಟರ್ ನ ತಗೊಂಡು ಕಂಕ್ಲಲ್ಲಿ ಇಡ್ತಿದ್ರು. ಸೊ ಸ್ಪ್ರೆಡಿಂಗ್ ಆಗೋ ಚಾನ್ಸಸ್, ವೈರಸ್ ಎಲ್ಲ ಸ್ಪ್ರೆಡಿಂಗ್ ಆಗೋ ಚಾನ್ಸಸ್ ಇತ್ತು. ಹಾಗಾಗಿ ಸೊ ದೇ ಕಮ್ ಅಪ್ ವಿತ್ ದ ನ್ಯೂ ಐಡಿಯಾ. ಸೊ ಗನ್ ತರ ಇರುತ್ತೆ, ಅದ್ರಲ್ಲಿ ಇಟ್ಕೊಂಡು ಶೂಟ್ ಮಾಡ್ತಾರೆ, ಗಮನಿಸಿದ್ರ? ಸೊ ಆ ಶೂಟ್ ಮಾಡಿದ ಟೆಂಪರೇಚರ್ ಹೇಗೆ ಗೊತ್ತಾಗುತ್ತೆ? ಥರ್ಮಲ್ ರೇಡಿಯೇಷನ್ಸ್ ಎಮಿಟ್ ಆಗ್ತಾ ಇರತ್ತೆ. ಆ ರೇಡಿಯೇಷನ್ ಅಲ್ಲಿ ಯಾವ್ದೋ ಒಂದು ಪರ್ಟಿಕ್ಯುಲರ್ ವೇವ್ ಲೆಂತ್ ಎಕ್ಸೆಸ್ ಅಮೌಂಟ್ ಅಲ್ಲಿ ಎಮಿಟ್ ಆಗ್ತಾ ಇರತ್ತೆ. ಆ ಪರ್ಟಿಕ್ಯುಲರ್ ವೇವ್ ಲೆಂತ್ ಹೇಳಿದ್ರೆ ನನಗೆ ಆ ಬಾಡಿದು ಟೆಂಪರೇಚರ್ ಎಷ್ಟು ಅಂತ ಹೇಳ್ಬೋದು. ಸೊ ದಿಸ್ ಇಸ್ ಹೌ ವಿ ಡಿಟೆಕ್ಟ್ ದ ಟೆಂಪರೇಚರ್ ಆಫ್ ಎ ಬಾಡಿ ವಿತೌಟ್ ಇವನ್ ಟಚಿಂಗ್. ನಾವು ಟಚ್ ಮಾಡಿದಿರಾನೆ ಸೊ ಹೊರಗಡೆಯಿಂದ ರೇಡಿಯೇಷನ್ ನ ಕ್ಯಾಪ್ಚರ್ ಮಾಡ್ಕೊಂಡು ನಾವು ಟೆಂಪರೇಚರ್ ನ ಡಿಟೆಕ್ಟ್ ಮಾಡಬಹುದು. ಸೊ ದಿಸ್ ಟೆಕ್ನಿಕ್ ಇಸ್ ಅಪ್ಲಿಕಬಲ್ ಇನ್ ದ determination of temperature of the celestial bodies. So ಇದನ್ನ ನಾನು ಇನ್ನೊಂದು ಮ್ಯಾಥಮೆಟಿಕಲ್ ಇಕ್ವೇಶನ್ ಆಗಿ ಬರೆದ್ರೆ lambda m into t is equals to ಕಾನ್ಸ್ಟೆಂಟ್. ಇದನ್ನೇ ನಾವು ವೇನ್ಸ್ ಕಾನ್ಸ್ಟೆಂಟ್ ಅಂತ ಕರಿತೀವಿ. ಸಿಂಬಲ್ ಬಿ ಕೊಟ್ಟಿದ್ದಾರೆ. ಸೊ ಇಟ್ ಈಸ್ ನಥಿಂಗ್ ಬಟ್ ವೇನ್ಸ್ ಕಾನ್ಸ್ಟೆಂಟ್. ವೇನ್ಸ್ ಕಾನ್ಸ್ಟೆಂಟ್. ಆಬ್ವಿಯಸ್ಲಿ SI ಯೂನಿಟ್ ಆಫ್ ವೇನ್ಸ್ ಕಾನ್ಸ್ಟೆಂಟ್ ಹೇಳಿ ನೋಡೋಣ. SI ಯೂನಿಟ್. ಸೊ ಲ್ಯಾಂಬ್ಡಾ ಎಂ ಮತ್ತೆ ಟಿ ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರುತ್ತೋ ಕಾನ್ಸ್ಟೆಂಟ್ ಗು ಅದೇ ಬರಬೇಕು. ಲ್ಯಾಂಬ್ಡಾ ಅಂದ್ರೆ ಇಟ್ಸ್ ನಥಿಂಗ್ ಬಟ್ ಮೀಟರ್ ಕೆಲ್ವಿನ್. ಟೆಂಪರೇಚರ್ ಅಂದ್ರೆ ಇಟ್ ಇಸ್ ಕೆಲ್ವಿನ್. ಸೊ ಮೀಟರ್ ಕೆಲ್ವಿನ್ ಇಸ್ ಅ SI ಯೂನಿಟ್ ಆಫ್ ವೇನ್ಸ್ ಕಾನ್ಸ್ಟೆಂಟ್. ಇಟ್ಸ್ ವ್ಯಾಲ್ಯೂ ಇಸ್ 2.9 into 10 power minus 3 meter Kelvin. ಸೊ ಬೇಕಾದ್ರೆ ಡೈಮೆನ್ಷನ್ಸ್ ಕೂಡ ಬರೀರಿ. ಡೈಮೆನ್ಷನ್ಸ್ ತುಂಬಾ ಈಸಿ. MLT. ಎಂ ಗೆ ಪವರ್ ಏನ್ ಕೊಡ್ಬೇಕು? ಕೆ ಅಥವಾ ಟೀಟಾ. ಆಲ್ರೆಡಿ ಹೇಳಿದೀನಿ, ಕೆ ಆದ್ರೂ ಯೂಸ್ ಮಾಡಿ, ಟೀಟಾ ಆದ್ರೂ ಯೂಸ್ ಮಾಡಿ. ಟೆಂಪರೇಚರ್ ಗೆ ಎಂ ಗೆ 1 ಅಂತ ಕೊಡ್ಬೇಡಿ. ಇಲ್ಲಿರೋದು ಮೀಟರ್. ಸೊ ಮೀಟರ್ ಅಂದ್ರೆ ಲೆಂತ್, ಮಾಸ್ ಟರ್ಮ್ ಏನು ಇಲ್ಲ, ಹಾಗಾಗಿ 0. ಟಿ ಟರ್ಮ್ ಸೆಕೆಂಡ್ ಟೈಮ್ ಏನು ಇಲ್ಲ, ಹಾಗಾಗಿ 0, ಇದು 1. ಸೊ ಸಿಂಪಲ್ ಆಗಿ L to the power of 1, T to the power of 1 ಅಂತ ಬರೀಬಹುದು. ಸೊ ದಿಸ್ ಇಸ್ ದ ಡೈಮೆನ್ಷನ್ಸ್ ಆಫ್ ವೇನ್ಸ್ ಕಾನ್ಸ್ಟೆಂಟ್. ನೋಟ್ ಮಾಡ್ಕೊಳ್ಳಿ. ವಿ ವಿಲ್ ಟೇಕ್ ಎ ಪ್ರಾಬ್ಲಮ್ ಬೇಸ್ಡ್ ಆನ್ ದಿಸ್ ಒನ್. ಡನ್. ಸೊ ಇನ್ನೊಂದು ನೋಟ್ ಪಾಯಿಂಟ್ ಹೇಳಿದ್ನಲ್ಲ, ದ ಏರಿಯಾ ಅಂಡರ್ intensity versus temperature gives energy radiated, total energy radiated by a black body. ಸೊ ಗ್ರಾಫ್ ಕೂಡ ನೋಟ್ ಮಾಡ್ಕೊಳ್ಳಿ. ಅಲ್ಲಿ ಡಿಸ್ಪ್ಲೇ ಆಗ್ತಾ ಇರ್ತಕ್ಕಂಥ ಗ್ರಾಫ್. ಬೇಕಾದ್ರೆ ಈ ಪೋರ್ಷನ್ ನ ಎರೇಸ್ ಮಾಡ್ತೀನಿ, ಬ್ಯಾಕ್ ಗ್ರೌಂಡ್ ಕ್ಲಿಯರ್ ಇಡ್ತೀನಿ. ಆಯ್ತಾ? ಈ ಪೋರ್ಷನ್ ನ ನೋಟ್ ಮಾಡ್ಕೊಳ್ಳಿ, ಇದನ್ನ ಎರೇಸ್ ಮಾಡ್ತೀನಿ, ಗ್ರಾಫ್ ನೀಟಾಗಿ ಕಾಣಿಸ್ಲಿ ಅನ್ನೋ ಉದ್ದೇಶದಿಂದ. ಸೊ ಗ್ರಾಫ್ ಇಂಪಾರ್ಟೆಂಟ್ ಆಗಿರುತ್ತೆ. ಬೇರೆ ಬೇರೆ ಟೆಂಪರೇಚರ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಬ್ಲಾಕ್ ಬಾಡಿಯಲ್ಲಿ ಬೇರೆ ಬೇರೆ ಟೆಂಪರೇಚರ್ ಅಲ್ಲಿ ಇಂಟೆನ್ಸಿಟಿ ಡಿಸ್ಟ್ರಿಬ್ಯೂಷನ್ ನ ಪ್ಲಾಟ್ ಮಾಡಿದ್ರೆ ಈ ತರ ಸಿಗ್ತದೆ. ಅಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್, ಲ್ಯಾಂಬ್ಡಾ ಎಂ ಏನಾಗ್ತದೆ, ಕಮ್ಮಿ ವ್ಯಾಲ್ಯೂ ಕಡೆ ಶಿಫ್ಟ್ ಆಗ್ತಾ ಇದೆ. ಲೆಟ್ಸ್ ಟೇಕ್ ಎ ಪ್ರಾಬ್ಲಮ್ ಬೇಸ್ಡ್ ಆನ್ ದಿಸ್ ಒನ್. ಡನ್. ಒಂದು ಸಿಂಪಲ್ ಕ್ವಶನ್ ಫ್ರಮ್ Wain's displacement law, based on Wain's displacement law. So please try to answer this question. For an enclosure maintained at temperature 200 alaidu 2000 I guess, yeah, 2000 Kelvin. So 2000 Kelvin, the maximum radiation occurs at wavelength lambda m. If the temperature is raised to 300, ayyayyo idenagirbeku 3000, 300 3000, adu 2000, it 2000, 3000. The peaks will shift. ಸೊ ನೋಡಿ, ಟೆಂಪರೇಚರ್ ಟಿ ಇದ್ದಾಗ ಮ್ಯಾಕ್ಸಿಮಮ್ ವೇವ್ ಲೆಂತ್ ಲ್ಯಾಂಬ್ಡಾ ಎಂ ಇದೆ. ಟೆಂಪರೇಚರ್ ಟಿ ಅಲ್ಲ, ಇದು 2000 ಇದ್ದಾಗ, 2000 ಕೆಲ್ವಿನ್ ಇದ್ದಾಗ ಲ್ಯಾಂಬ್ಡಾ ಎಂ ಇರುತ್ತೆ. ಸೊ ಹಾಗಾದ್ರೆ 3000 ಕೆಲ್ವಿನ್ ಇದ್ದಾಗ ಲ್ಯಾಂಬ್ಡಾ ಎಂ ಡ್ಯಾಶ್ ಎಷ್ಟಿರುತ್ತೆ? ಲ್ಯಾಂಬ್ಡಾ ಎಂ ಇಷ್ಟಿಗಾದ್ರೆ ಇದು ಎಷ್ಟಿರುತ್ತೆ ಅಂತ ಕೇಳ್ತೀರಾ. ಸೊ ಜಸ್ಟ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಲ್ಯಾಂಬ್ಡಾ ಎಂ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು 2000. ಲ್ಯಾಂಬ್ಡಾ ಎಂ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು 3000. Of course 200 300 ತಗೊಂಡು ಸೇಮ್ ಆನ್ಸರ್ ಬರ್ತಿತ್ತು, ಬಟ್ ಸ್ಟಿಲ್ ಲ್ಯಾಂಬ್ಡಾ ಎಂ ಡ್ಯಾಶ್ ಇದು. ಸೊ ಲ್ಯಾಂಬ್ಡಾ ಎಂ ಡ್ಯಾಶ್ divided by lambda m is equals to 1 divided by 3000 divided by 2000, that is 2000 divided by 3000. That is nothing but lambda m dash is equals to 2 by 3 lambda m. So option C is the right answer. So I hope it's a very simple question. Just time waste ಬೇಡ. So next question na display ಮಾಡ್ಲಿಕ್ಕೆ ಹೊರಟಿದ್ದೇನೆ. So go through that one. Wain's law ಇದಲ್ಲ? Yeah. So this is a question. ಇಲ್ಲಿ ಡಿಸ್ಪ್ಲೇ ಆಗ್ತಿದೆ. So try to answer that question meanwhile. Just ಈ ಕ್ವಶನ್ ನ ಡಿಸ್ಕಸ್ ಮಾಡೋಕ್ಕಿಂತ ಮೊದಲು ಅದ್ರ ಬಗ್ಗೆ ಹಿಂಟ್ ನ ಕೊಟ್ಟಿದ್ದೆ. ಏರಿಯಾ ಅಂಡರ್ ದ ಕರ್ವ್ ಏನ್ ಕೊಡುತ್ತೆ ಅಂತ ಹೇಳಿ. So I hope you understood the question. ಆಯ್ತಾ? ಕ್ವಶನ್ ನ ಓದಿದ್ರ? ವಿಡಿಯೋನ ಬೇಕಾದ್ರೆ ಪಾಸ್ ಮಾಡಿ, ಟ್ರೈ ಮಾಡಿ, ಸಾಲ್ವ್ ಮಾಡಿ. ಯಾ, ಇಲ್ಲಿದೆ. I read the question. The spectrum of a black body at two different temperatures. Desi Pane book inda ತೆಗೆದಿರತಕ್ಕಂತ ಕ್ವಶನ್ ಇದು. Two temperatures 27 degrees Celsius and
237 degrees Celsius shown in the figure. Let A1 and A2 are the areas under the curve, two curves respectively, then the value of A1 and A2 respectively. So ನೋಡಿ A1 ಅನ್ನೋದು ಏನು ಅದೇನ್ ಕೊಡುತ್ತೆ, the total energy radiated per second from entire surface area of the black body. ಹೌದಾ? ಸೊ ಇದು ವೇನ್ಸ್ ಡಿಸ್ಪ್ಲೇಸ್ಮೆಂಟ್ ಲಾ ಕರ್ವ್ ಆದ್ರೂ ಅದ್ರ ಏರಿಯಾ ರಿಲೇಟೆಡ್ ಆಲ್ರೆಡಿ ಸ್ಟೀಫನ್ಸ್ ಲಾ ಕೊಡುತ್ತೆ. ಸೊ ದಟ್ ಈಸ್ ದ ಎನರ್ಜಿ ರೇಡಿಯೇಟೆಡ್ ಇಸ್ ಈಕ್ವಲ್ಸ್ ಟು ಸಿಗ್ಮಾ ಟಿ ಪವರ್ 4. ಹೌದಾ? ಸೊ ಎರಡು ಏರಿಯಾ ಸೇಮ್ ಇರೋದ್ರಿಂದ ಎರಡು ಕ್ಯಾನ್ಸಲ್ ಆಗುತ್ತೆ. ಸೊ ದಿಸ್ ಇಸ್ ಈಕ್ವಲ್ಸ್ ಟು ಏರಿಯಾ. So area is equals to E, that is equals to sigma T power 4. So ಅವ್ರು ಕೇಳ್ತಿರೋದು A1 by A2. So A2 divided by A1. That is equals to sigma ಹೇಗೋ ಕ್ಯಾನ್ಸಲ್ ಆಗುತ್ತೆ. T2 to the power of 4 divided by T1 to the power of 4. So T2 ಎಷ್ಟಿದೆ 327 ಅಂತ ಹಾಕ್ಬೇಡಿ, ಕೆಲ್ವಿನ್ ಗೆ ಕನ್ವರ್ಟ್ ಮಾಡ್ಬೇಕಾಗತ್ತೆ. So that is nothing but 273 plus 327 ಎಷ್ಟಾಗತ್ತೆ? So it is 500 273, sorry 600 ಆಗುತ್ತೆ. 600 divided by ಇದೇನಾಗುತ್ತೆ 300. am I right? 27 degrees Celsius ಅಂದ್ರೆ it is 300 Kelvin. ಎರಡು ಕೆಲ್ವಿನ್ ಗೆ ಕನ್ವರ್ಟ್ ಮಾಡೋಣ, whole to the power of 4. So 1 2 to the power of 4. So the answer will be 2 to the power of 4. 1 is to 16 ಅಲ್ಲ, 16 is to 1. So that is A2 divided by A1 is equals to 16 divided by 1. So that is nothing but 16 is to 1. So please make a note on this one. We'll move to the next topic, that is last topic in this video and this chapter also. The Newton's law of cooling. So ನೋಡಿ ಇದು ಯಾವುದ್ರ ಬಗ್ಗೆ ಮಾತಾಡುತ್ತೆ? It's talking about cooling of the body. So ಒಂದು ಎಕ್ಸಾಂಪಲ್ ನ ಕನ್ಸಿಡರ್ ಮಾಡಿದೆ. ನಮ್ಮ ರೂಮ್ ಅಲ್ಲಿ 2 ಗ್ಲಾಸ್ ಆಫ್ ವಾಟರ್ ಇದೆ. ಒಂದು 50 ಡಿಗ್ರಿ ಸೆಲ್ಸಿಯಸ್ ಅಲ್ಲಿದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ, ಇನ್ನೊಂದು 100 ಡಿಗ್ರಿ ಸೆಲ್ಸಿಯಸ್ ಅಲ್ಲಿದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಆಬ್ವಿಯಸ್ಲಿ ಎರಡು ಕೂಲ್ ಆಗತ್ತೆ, ಹೌದಾ? ಸೊ ರೂಮ್ ಟೆಂಪರೇಚರ್ ಬರೋವರೆಗೂ ಕೂಲ್ ಆಗತ್ತೆ. ಯಾವುದು ಬೇಗ ಎನರ್ಜಿನ ಕಳ್ಕೊಳ್ಳತ್ತೆ? ಐ ರಿಪೀಟ್ ಮೈ ಕ್ವಶನ್. ಬೇಗ ಎನರ್ಜಿ ಲಾಸ್, ಎನರ್ಜಿ ರೇಡಿಯೇಷನ್ ಯಾವ್ದ್ರಿಂದ ಬೇಗ ಆಗ್ತಿರತ್ತೆ ಅಂದ್ರೆ ಇದ್ರಲ್ಲಿ, ಹೌದಾ? ಇದ್ರಲ್ಲಿ ಯಾಕೆ ಆಗಲ್ಲ ಅಂದ್ರೆ ಟೆಂಪರೇಚರ್ ಡಿಫ್ರೆನ್ಸ್ ನ ನೋಡಿ. ರೂಮ್ ಟೆಂಪರೇಚರ್ ಎರಡು ಸೇಮ್ ಇದೆಯಾ? ಸೊ ಇದ್ರ ನಡುವೆ ಟೆಂಪರೇಚರ್ ಡಿಫ್ರೆನ್ಸ್ ಎಷ್ಟಿದೆ? ಸೊ ಆಲ್ಮೋಸ್ಟ್ ಸಮ್ವೇರ್ ಅರೌಂಡ್ 23 ಡಿಗ್ರಿ ಸೆಲ್ಸಿಯಸ್ ಇದಕ್ಕೂ. ಬಟ್ ಇದಕ್ಕೂ 73 ಡಿಗ್ರಿ ಸೆಲ್ಸಿಯಸ್ ಇದೆ ಡಿಫ್ರೆನ್ಸ್. ಸೊ ಇದು ಕೂಲ್ ಆಗತ್ತೆ, ಬಟ್ ಎಕ್ಸೆಸ್ ಎನರ್ಜಿ ಲಾಸ್, ಎಕ್ಸೆಸ್ ಹೀಟ್ ಯಾವ್ದ್ರಿಂದ ಹೊರಗಡೆ ಬರುತ್ತೆ ಅಂದ್ರೆ ಸೊ ಇದರಿಂದ ಬರುತ್ತೆ. ಸೊ ಅದನ್ನೇ ನ್ಯೂಟನ್ಸ್ ಲಾ ಆಫ್ ಕೂಲಿಂಗ್ ಹೇಳೋದು. ದ ರೇಟ್ ಆಫ್ ಲಾಸ್ ಆಫ್ ಹೀಟ್ ಆಫ್ ಅ ಬಾಡಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು. ಸೊ ಎಷ್ಟು ಹೀಟ್ ಲಾಸ್ ಆಗ್ತಿದೆ ಬಾಡಿಯಿಂದ ಅನ್ನೋದು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ಇಟ್ ಡಿಪೆಂಡ್ಸ್ ಆನ್ ದ ಡಿಫರೆನ್ಸ್ ಇನ್ ದ ಟೆಂಪರೇಚರ್ ಆಫ್ ದ ಬಾಡಿ ಅಂಡ್ ದ ಸರೌಂಡಿಂಗ್ ರೂಮ್ ಟೆಂಪರೇಚರ್ ಮತ್ತೆ ಬಾಡಿ ಟೆಂಪರೇಚರ್ ಡಿಫರೆನ್ಸ್ ಎಷ್ಟಿದೆಯೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳ್ತಾರೆ. ಸರ್ ಹಾಗಾದ್ರೆ ಸರೌಂಡಿಂಗ್ ಟೆಂಪರೇಚರ್ ಬಾಡಿ ಟೆಂಪರೇಚರ್ ಎರಡು ಒಂದೇ ಆದ್ರೆ ಹೀಟ್ ಏನು ಲಾಸ್ ಆಗಲ್ವಾ ಸರ್? ಸೊ ನೋಡಿ ಇದು 27 ಡಿಗ್ರಿ ಸೆಲ್ಸಿಯಸ್ ಇದೆ, ರೂಮ್ ಟೆಂಪರೇಚರ್ 27 ಡಿಗ್ರಿ ಸೆಲ್ಸಿಯಸ್ ಇದೆ, ಡಿಫರೆನ್ಸ್ ಇನ್ ಟೆಂಪರೇಚರ್ ಎಷ್ಟು 27. ಯಾವುದೇ ರೀತಿ ಆಗಿರ್ತಕ್ಕಂಥ ಎನರ್ಜಿ ಲಾಸ್ ಇಲ್ಲ. ಸೊ ಈಕ್ವಿಲಿಬ್ರಿಯಂ ಅಲ್ಲಿ ಇದೆ, ಥರ್ಮಲ್ ಈಕ್ವಿಲಿಬ್ರಿಯಂ ಇದೆ. ಸೊ ದರ್ ಇಸ್ ನೋ ನೆಟ್ ಲಾಸ್ ಆಫ್, ಹೊರಗಡೆ ಎಷ್ಟು ಹೋದ್ರೆ ಒಳಗಡೆಗೂ ಅಷ್ಟೇ ಬರ್ತಿರತ್ತೆ. ಸೊ ಈಕ್ವಿಲಿಬ್ರಿಯಂ ರೀಚ್ ಆದ್ಮೇಲೆ ಯಾವುದೇ ರೀತಿ ಆಗಿರ್ತಕ್ಕಂಥ ಎನರ್ಜಿ ಲಾಸ್ ಇಲ್ಲ. ಅದನ್ನೇ ಹೇಳೋದು ನಮ್ಮ ನ್ಯೂಟನ್ ಅಂಕಲ್ ಏನಂತ ಹೇಳ್ತಾರೆ? ಸೊ ದಟ್ ಈಸ್ ದ ರೇಟ್ ಆಫ್ ಲಾಸ್ ಆಫ್ ಹೀಟ್ dq divided by dt. ಎಷ್ಟು ಹೀಟ್ ಎನರ್ಜಿ ಲಾಸ್ ಆಗತ್ತೆ ಅದು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ಡಿಫರೆನ್ಸ್ ಇನ್ ದ ಟೆಂಪರೇಚರ್ ಆಫ್ ದ ಬಾಡಿ ಅಂಡ್ ದ ಸರೌಂಡಿಂಗ್, TB minus TS. ಟೆಂಪರೇಚರ್ ಆಫ್ ದ ಬಾಡಿ ಮೈನಸ್ TS. ಸೊ ಈ ಕಡೆ ಬುಕ್ ಅಲ್ಲಿ ಮೈನಸ್ ಹಾಕಿರ್ತಾರೆ. ಮೈನಸ್ ಏನ್ ಇಂಡಿಕೇಟ್ ಮಾಡತ್ತೆ? ಇಟ್ ಈಸ್ ನಥಿಂಗ್ ಬಟ್ ದ ಲಾಸೇಜ್, ಲಾಸ್ ಆಗ್ತಿದೆ, ಎನರ್ಜಿನ ಕಳ್ಕೊಂತಿದೆ, ಹಾಗಾಗಿ ಮೈನಸ್ ನ ಯೂಸ್ ಮಾಡ್ತೀವಿ. ಸೊ ಲೆಟ್ ಅಸ್ ಕನ್ಸಿಡರ್ an object whose temperature is T1, temperature of the surrounding is T2. ಸೊ T2 ಹೊರಗಡೆ, T1 ಇದೆ. ಸೊ ಇದನ್ನೇ ಈ ಆಬ್ಜೆಕ್ಟ್ ಗೆ ಇಲ್ಲಿ ಬರೆದ್ರೆ ಇದೇನಾಗುತ್ತೆ? T1 ಆಗತ್ತೆ, ಇದು T2 ಆಗತ್ತೆ. ಸೊ ಲೆಟ್ ಅಸ್ ಕನ್ಸಿಡರ್ ದ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಆಫ್ ದ ಬಾಡಿ ಇಸ್ S ಅಂತ ಕನ್ಸಿಡರ್ ಮಾಡ್ತೀನಿ. S is equals to 1 by m delta Q divided by delta T ಫಾರ್ಮುಲಾ ಇದೆ. ಸೊ ಹಾಗಾಗಿ ಡೆಲ್ಟಾ Q ಅಂತ, Q ನ ಏನಂತ ಬರೀಬಹುದು? This is nothing but Sm delta T. So ಹಾಗಾದ್ರೆ the heat loss is written as Sm into delta Q divided by Sm into delta T ಅಂತ ಬರೀಬಹುದು, ಹೌದಾ? ಸೊ ಈಗ ಇದನ್ನ ರಿಪ್ಲೇಸ್ ಮಾಡ್ಕೊಂತೀನಿ. ಸೊ this is nothing but Sm into dt whole divided by dt. So this is the change in the temperature divided by the time, differentiation of temperature with respect to time. So ಈ ಕಾನ್ಸ್ಟೆಂಟ್ ನ ಹಾಕೊಂತೀನಿ, ಆ ಕಾನ್ಸ್ಟೆಂಟ್ K ಅಂತ ಕರ್ಕೊಂತೀನಿ. ನೋಡಿ ಈ K ಡಿಫರೆಂಟ್ ಫ್ರಮ್ ಕಂಡಕ್ಟಿವಿಟಿ, ಆ K ಅಲ್ಲ, ಇದು ಇನ್ನೊಂದು ಯಾವುದೋ ಒಂದು ಕಾನ್ಸ್ಟೆಂಟ್ K ಅಂತ ಅನ್ಕೊಂತೀನಿ. ಸೊ ದಟ್ ಈಸ್ ಮಲ್ಟಿಪ್ಲೈಡ್ ಬೈ T1 minus T2. ಟೆಂಪರೇಚರ್ ಟರ್ಮ್ಸ್ ನ ಒಂದ್ ಕಡೆ ತಗೊಳ್ಳಿ, ಮಿಕ್ಕಿದ್ನೆಲ್ಲ ಆ ಕಡೆ ತಳ್ಳಿಬಿಡಿ. ಸೊ ನೋಡಿ D ಕ್ಯಾಪಿಟಲ್ D ಟೆಂಪರೇಚರ್ ಟರ್ಮ್ ನ ಈ ಕಡೆ ತಗೊಂತೀನಿ. ದಟ್ ಈಸ್
T1, so not T1, 1 divided by T1 minus T2 into dt, that is equals to K divided by Sm, specific heat capacity into M into dt. So idu temperature alla, idu time, idu temperature. So let us integrate on both sides. Integrate madadre what we are going to get, let's see. So that is 1 by T1 minus T2, that is logarithm with base e T1 minus T2, that is equals to K by Sm, constant irate, K divided by Sm purti constant. So hagagi integration of T with constant 1 with respect to T is nothing but T. So this is the equation for log E of T1 minus T2 into whole constant into T. So on the integration constant barate, idar ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಸೆಕೆಂಡ್ PUC ಅಲ್ಲಿ ಬರುತ್ತೆ. I am not going to teach much detail about integration here. So ಈ equation ಪ್ರಕಾರ ಈ ಪೂರ್ತಿ ಕಾನ್ಸ್ಟೆಂಟ್ ಆಗಿರುತ್ತೆ, K ಅನ್ನೋದು ಕಾನ್ಸ್ಟೆಂಟ್ ಮತ್ತೆ Sm ಅನ್ನೋದು ಕಾನ್ಸ್ಟೆಂಟ್. ಈ K ವ್ಯಾಲ್ಯೂ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದ್ರೆ it depends on the surface area. So ಒಂದು ಗ್ಲಾಸ್ ಆಫ್ ವಾಟರ್ ನ ಗ್ಲಾಸ್ ನಲ್ಲಿ ಇಡಿ, ಸ್ವಲ್ಪ ಹೀಟ್ ಕಳ್ಕೊಳ್ಳುತ್ತೆ. ಅದೇ ಗ್ಲಾಸ್ ಆಫ್ ವಾಟರ್ ನ ಪ್ಲೇಟ್ ನಲ್ಲಿ ಹಾಕಿದ್ರೆ ಬೇಗ ಹೀಟ್ ಕಳ್ಕೊಳ್ಳುತ್ತಾ? ಅದೇ ಮೆಟೀರಿಯಲ್ ಸರ್ಫೇಸ್ ಏರಿಯಾ ಜಾಸ್ತಿ ಆಗಿದಾಗ ರೇಟ್ ಆಫ್ ಲಾಸ್ ಆಫ್ ಹೀಟ್ ಜಾಸ್ತಿ ಆಗಿರುತ್ತೆ. ಹಾಗಾಗಿ ಸೊ ಇಟ್ ಡಿಪೆಂಡ್ಸ್ ಆನ್ ಈ ಕೆ ವ್ಯಾಲ್ಯೂ ಇದೆಯಲ್ಲ, ಕೆ ವ್ಯಾಲ್ಯೂ ಡಿಪೆಂಡ್ಸ್ ಆನ್ ಸರ್ಫೇಸ್ ಏರಿಯಾ ಆಲ್ಸೋ ನೇಚರ್ ಆಫ್ ದ ಮೆಟೀರಿಯಲ್ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಸೊ ಇದು ಕಾನ್ಸ್ಟೆಂಟ್, ಇದು ಎರಡು ಕಾನ್ಸ್ಟೆಂಟ್. ಮತ್ತೆ ಹಾಗಾದ್ರೆ ಈ ಪೂರ್ತಿ ಕಾನ್ಸ್ಟೆಂಟ್ ನ ಇನ್ನೊಂದು ಕಾನ್ಸ್ಟೆಂಟ್ ಅಂತ ಬರೀತೀನಿ, ಲಾಗರಿಥಮ್ ಆಫ್ ಇ T1 minus T2, that is equals to small k ಅಂತ ಬರೀತೀನಿ. ಆಲ್ರೆಡಿ ಕ್ಯಾಪಿಟಲ್ K ಆಗೋಗಿದೆ ಇಂಟು T plus C ಆಗಿದೆ. ಇನ್ ಅದರ್ ವರ್ಡ್ಸ್ ಲಾಗರಿಥಮಿಕ್ ಡೆಫಿನೇಷನ್ ನ ಯೂಸ್ ಮಾಡಿದ್ರೆ T1 minus T2 is equals to e power kt. ಮೈನಸ್ ಎಲ್ಲಾದ್ರೂ ಮಿಸ್ ಮಾಡಿದ್ವಾ? ಹೌದು, ಇಲ್ಲೊಂದು ಮೈನಸ್ ಇರಬೇಕು, ಈ ಮೈನಸ್ ಎವ್ರಿಥಿಂಗ್ ಮಿಸ್ ಆಗಿದೆ. ಸೊ e power minus kt into e power C. Am I right? Yes, correct ಆಗಿದೆ. ಸೊ e power minus C. ಸೊ ಇಷ್ಟು ನಿಮ್ಮ ನ್ಯೂಟನ್ಸ್ ಲಾ ಈಕ್ವೇಶನ್ ಆಗಿದೆ. ನೋಡಿ, ಇಲ್ಲೊಂದು ಗ್ರಾಫ್ ಇಂಪಾರ್ಟೆಂಟ್ ಆಗತ್ತೆ. ಈ ಒಂದು ಈಕ್ವೇಶನ್ ಗ್ರಾಫ್ ನ ಪ್ಲಾಟ್ ಮಾಡ್ತೀನಿ. ಮತ್ತೆ ಇದಾದ್ಮೇಲೆ ಇನ್ನೊಂದು ಗ್ರಾಫ್ ಇದೆ. ಲೆಟ್ ಮಿ ಡಿಸ್ಕಸ್ ದಟ್ ಅಂಡ್ ವೈಂಡ್ ಇಟ್ ಅಪ್. ಸೊ ಒಂದು ಬಾಡಿ ಟೆಂಪರೇಚರ್ T ಇದೆ ಅಂತ ಅನ್ಕೊಳ್ಳೋಣ. T1 ಇದೆ, ಸರೌಂಡಿಂಗ್ ಟೆಂಪರೇಚರ್ TS ಇದೆ ಅಂತ ಅನ್ಕೊಳ್ಳೋಣ. ಸೊ to be specifically 100 degree Celsius ವಾಟರ್ ಇದೆ ಅಂತ ಅನ್ಕೊಂತೀನಿ. ಹೊರಗಡೆ 27 ಡಿಗ್ರಿ ಸೆಲ್ಸಿಯಸ್ ಇದೆ ಅಂತ ಅನ್ಕೊಂತೀನಿ. ಟೈಮ್ ಜೊತೆಗೆ ಆ ಬಾಡಿ ಟೆಂಪರೇಚರ್ ಏನಾಗತ್ತೆ, ಕಮ್ಮಿ ಆಗ್ತಾ ಹೋಗತ್ತೆ. ಅದನ್ನ ಪ್ಲಾಟ್ ಮಾಡ್ತೀನಿ ನೋಡಿ. ದ ಟೆಂಪರೇಚರ್ ಆಫ್ ದ ಬಾಡಿ, ವೈ ಆಕ್ಸಿಸ್ ನಲ್ಲಿ ಟೆಂಪರೇಚರ್ ಆಫ್ ಬಾಡಿ ವರ್ಸಸ್ ಟೈಮ್, ಎಕ್ಸ್ ಆಕ್ಸಿಸ್ ನಲ್ಲಿ ಟೈಮ್ ತಗೋತೀವಿ. ಇನಿಷಿಯಲ್ ಆಗಿ 100 ಡಿಗ್ರಿ ಸೆಲ್ಸಿಯಸ್ ಇತ್ತು. ಟೈಮ್ ಹೋಗ್ತಾ ಟೆಂಪರೇಚರ್ ಏನಾಗುತ್ತೆ, ಕಮ್ಮಿ ಆಗ್ತಾ ಹೋಗುತ್ತೆ. ಕಮ್ಮಿ ಆಗಿ 0 ಹೋಗುತ್ತಾ? ಇಲ್ಲ. ಸೊ ಅಂಟಿಲ್ ಇಟ್ ರೀಚಸ್ ರೂಮ್ ಟೆಂಪರೇಚರ್ ರೀಚ್ ಆಗೋವರೆಗೂ ಕಮ್ಮಿ ಆಗ್ತಾ ಇರುತ್ತೆ. ಮತ್ತೆ ಕಾನ್ಸ್ಟೆಂಟ್ ಆಗ್ಬರುತ್ತೆ. ಮತ್ತೆ ಯಾವುದೇ ರೀತಿ ಆಗಿರ್ತಕ್ಕಂಥ ಟೆಂಪರೇಚರ್ ಕಮ್ಮಿ ಆಗಲ್ಲ. ಆ ಕಾನ್ಸ್ಟೆಂಟ್ ಟೆಂಪರೇಚರ್ ನ ಟೆಂಪರೇಚರ್ ಆಫ್ ದ ಸರೌಂಡಿಂಗ್, ಈ ಎಕ್ಸಾಂಪಲ್ ಅಲ್ಲಿ 27 100 ಡಿಗ್ರಿ ಸೆಲ್ಸಿಯಸ್ ಇರೋದು ಕಮ್ಮಿ ಆಗ್ತಾ ಬಂದು ಕಾನ್ಸ್ಟೆಂಟ್ ವ್ಯಾಲ್ಯೂ ರೀಚ್ ಆಗುತ್ತೆ. ಯಾವ ಕಾನ್ಸ್ಟೆಂಟ್ ವ್ಯಾಲ್ಯೂ? ರೂಮ್ ಟೆಂಪರೇಚರ್ ಎಷ್ಟಿದೆಯೋ ಅಲ್ಲಿವರೆಗೂ ಬಂದು ರೀಚ್ ಆಗುತ್ತೆ. ಸೊ ಈ ಈಕ್ವೇಶನ್ ಪ್ರಕಾರ T1 ಅನ್ನೋದೇನು, ದ ಟೆಂಪರೇಚರ್ ಆಫ್ ದ ಬಾಡಿ, T2 ಅನ್ನೋದು ಟೆಂಪರೇಚರ್ ಆಫ್ ದ ಸರೌಂಡಿಂಗ್. ಸೊ ಈಗ ನಾನು ಏನಾದ್ರು ಲಾಗರಿಥಮ್ ಆಫ್ T1 minus T2 ವರ್ಸಸ್ ಟೈಮ್ ನ ಪ್ಲಾಟ್ ಮಾಡಿದ್ರೆ, ಐ ರಿಪೀಟ್, ಎಕ್ಸ್ ಆಕ್ಸಿಸ್ ನಲ್ಲಿ ಟೈಮು, ವೈ ಆಕ್ಸಿಸ್ ನಲ್ಲಿ ಲಾಗರಿಥಮ್ ಆಫ್ T1 minus T2 ನ ಪ್ಲಾಟ್ ಮಾಡಿದ್ರೆ you are going to get a y is equal to mx plus c. ನೋಡಿ, y is equal to mx plus c. m ಏನಿದೆ ಉಲ್ಟಾ ಇದೆ, ಹಾಗಾಗಿ ರಿವರ್ಸ್ ಒಂದು ಸ್ಟ್ರೈಟ್ ಲೈನ್ ಬರುತ್ತೆ. ಸೊ ದಿಸ್ ಇಸ್ ದ ನೇಚರ್ ಆಫ್ ದ ಕರ್ವ್ ಫಾರ್ ದಿಸ್ ಎಕ್ಸ್ಪೆರಿಮೆಂಟ್. ಸೊ ಐ ಹೋಪ್ ಯು ಅಂಡರ್ಸ್ಟುಡ್. ನೋಟ್ ಮಾಡ್ಕೊಳ್ಳಿ. ವಿಲ್ ಶೋ ಎಕ್ಸ್ಪೆರಿಮೆಂಟಲ್ ಸೆಟಪ್, ಹೌ ಟು ಕಂಡಕ್ಟ್ ದ ಎಕ್ಸ್ಪೆರಿಮೆಂಟ್. ದೆನ್ ಹಿಯರ್ ಇಸ್ ದ ಎಕ್ಸ್ಪೆರಿಮೆಂಟಲ್ ಸೆಟಪ್. ಕ್ವಿಕ್ ಆಗಿ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಸೊ ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ, ಸೊ ಒಳಗಡೆ ಒಂದು ಹಾಟ್ ವಾಟರ್ ಪೋರ್ ಮಾಡಿದೀನಿ. ಹೊರಗಡೆ ಟೆಂಪರೇಚರ್ ಮೆಜರ್ ಮಾಡೋದಕ್ಕೆ ಒಂದು ಥರ್ಮೋಮೀಟರ್ ಇದೆ. ಒಳಗಡೆ ಆ ಬಾಡಿದು ಟೆಂಪರೇಚರ್ ಮೆಜರ್ ಮಾಡೋದಕ್ಕೆ ಇನ್ನೊಂದು ಥರ್ಮೋಮೀಟರ್ ಇದೆ. ಸೊ T1 ಮೆಜರ್ ಮಾಡಬಹುದು, T2 ಮೆಜರ್ ಮಾಡಬಹುದು. ಅದೇ ತರ ಪ್ರತಿ ಸೆಕೆಂಡ್ ಟೈಮ್ ನ ಮೆಜರ್ ಮಾಡ್ಕೊಂಡು ಡೇಟಾನ ನೋಟ್ ಮಾಡ್ಕೋಬಹುದಾ? ಸೊ ನೀವು ಗ್ರಾಫ್ ಕೆಳಗಡೆ ಒಂದು ಟೇಬಲ್ ಕೊಟ್ಟಿದ್ದೀನಿ. ಎಕ್ಸ್ಪೆರಿಮೆಂಟ್ ನಿಮ್ಮ ಲ್ಯಾಬ್ ಎಕ್ಸಾಮ್ಸ್ ಅಲ್ಲಿ ಇಲ್ಲ, ಬಟ್ ಸ್ಟಿಲ್
ಇದ್ರ ಬೇಸ್ ಮೇಲೆ ಕ್ವಶನ್ಸ್ ಬರೋ ಸಾಧ್ಯತೆ ಇದೆ. ಸೊ ಪ್ರತಿ ಮಿನಿಟ್ ಟೆಂಪರೇಚರ್ ಆಫ್ ದ ವಾಟರ್ ನೋಟ್ ಮಾಡ್ಕೊಳ್ಳಿ, ಡಿಫರೆನ್ಸ್ ಇನ್ ದ ಟೆಂಪರೇಚರ್ ಮೆಷರ್ ಮಾಡ್ಕೊಳ್ಳಿ. ಸರೌಂಡಿಂಗ್ ಟೆಂಪರೇಚರ್ ಫಿಕ್ಸ್ ಇರುತ್ತೆ, ಟೆಂಪರೇಚರ್ ಆಫ್ ದ ಬಾಡಿ ಏನಾಗ್ತಾ ಇರುತ್ತೆ, ವೇರಿ ಆಗ್ತಾ ಇರುತ್ತೆ. ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ವಾಟ್ ಐ ಆಮ್ ಸೇಯಿಂಗ್. ಅರ್ಥ ಆಗ್ತಿದೆ ಅಂತ ಅನ್ಕೊಂಡು. ಟೆಂಪರೇಚರ್ ಆಫ್ ದ ಬಾಡಿ ಏನಾಗ್ತಾ ಇರುತ್ತೆ, ಕಮ್ಮಿ ಆಗ್ತಾ ಇರುತ್ತೆ, ಹಾಗಾದ್ರೆ ಡಿಫರೆನ್ಸ್ ಕೂಡ ಏನಾಗ್ತಾ ಇರುತ್ತೆ, ಕಮ್ಮಿ ಆಗ್ತಾ ಇರುತ್ತೆ. ಸೊ ಈಗ ಒಳಗಡೆ ಇರ್ತಕ್ಕಂಥ ಥರ್ಮೋಮೀಟರ್ ಪ್ರತಿ ನಿಮಿಷ ಒಳಗಡೆ ಥರ್ಮೋಮೀಟರ್ ಇದೆಯಲ್ಲ, ಆ ಥರ್ಮೋಮೀಟರ್ ಟೆಂಪರೇಚರ್ ಪ್ರತಿ ನಿಮಿಷ ನೋಟ್ ಮಾಡ್ಕೊಂತ ಹೋಗಿ, ಮತ್ತೆ ಡಿಫರೆನ್ಸ್ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಿ, ಬಂದಿರ್ತಕ್ಕಂಥ ಡಿಫರೆನ್ಸ್ ಗೆ ಲಾಗ್ ತೆಗೆದು ಆಮೇಲೆ ಟೆಂಪರೇಚರ್ ನ ಪ್ಲಾಟ್ ಮಾಡಿದ್ರೆ, ಸೊ ಇಲ್ಲಿ ನಿಮ್ಗೆ ಒಂದು ಗ್ರಾಫ್ ಕಾಣಿಸ್ತಿದೆಯಲ್ಲ, ಸೊ ಈ ತರ ಬರ್ತಾರೆ. ದಟ್ ಈಸ್ ಲಾಗರಿಥಮ್ ಆಫ್ ಡಿಫರೆನ್ಸ್ ಇನ್ ಟೆಂಪರೇಚರ್ ವರ್ಸಸ್ ಟೈಮ್. ಯು ಆರ್ ಗೋಯಿಂಗ್ ಟು ಗೆಟ್ a slope, negative slope, straight line form. So ಹಾಗಾಗಿ so we are concluding this chapter. So thank you very much. See you in other topics. ಮಿಸ್ ಆಗಿದ್ರೆ ಕಾಮೆಂಟ್ ಮಾಡಿ, ಇನ್ ಯಾವ್ದಾದ್ರು ಸಪರೇಟ್ ವಿಡಿಯೋ ಮಾಡಕ್ಕೆ ಟ್ರೈ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.